ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ದ್ವಿತೀಯ BA ಮತ್ತು BComನವರಿಗೆ ಇಂಗ್ಲಿಷ್ನಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಆದ ಟಾಪಿಕ್, ವೆರಿ 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 ಇಂಪಾರ್ಟೆಂಟ್. ಯಾಕಂದರೆ ಈ ಒಂದು ಪಠ್ಯಭಾಗದಿಂದ ನಿಮಗೆ 10 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್ ಇಲ್ಲಾಂದರೆ 15 ಮಾರ್ಕ್ಸ್ಗೆ ಖಂಡಿತವಾಗಿ ಕ್ವಶನ್ಸ್ನ ಕೇಳ್ತಾರೆ. ಅತ್ಯಂತ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ಇದಾಗಿರುತ್ತೆ. ಈ ಟಾಪಿಕ್ ಹೆಸರು ಏನಪ್ಪ ಅಂತಂದರೆ ಜೂಲಿಯಸ್ ಸೀಸರ್. ಜೂಲಿಯಸ್ ಸೀಸರ್ ಎನ್ನುವಂತಹ ಡ್ರಾಮಾ ಏನಿದೆ, ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂತಹದ್ದು. ಈ ಡ್ರಾಮಾದ ಕುರಿತಾಗಿ ಅನೇಕ ಬಾರಿ ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನು ಕೇಳಿರ್ತಾರೆ. ಹಾಗಾಗಿ ಏನು ದ್ವಿತೀಯ BA ಅವರು ಇಂಗ್ಲಿಷಲ್ಲಿ ಎಕ್ಸಾಮ್ ಬರೀತಿದ್ದಾರೆ, ಅವ್ರು ಇದೊಂದು ಟಾಪಿಕ್ ಅನ್ನ ಓದ್ಕೊಂಡು ಹೋಗ್ಲೇಬೇಕಾಗತ್ತೆ. ಹಾಗಾಗಿ ಈ ಒಂದು ಟಾಪಿಕ್ ಇದ್ರ ಬಗ್ಗೆ ಕನ್ನಡ ಮತ್ತೆ ಇಂಗ್ಲಿಷ್ನಲ್ಲಿ ನಾನು ಅದರ ಅನುವಾದವನ್ನು ಇವತ್ತು ಮಾಡ್ತಾ ಇದ್ದೇನೆ, ಅಥವಾ ಕನ್ನಡ ಮತ್ತೆ ಕನ್ನಡದಲ್ಲಿ ಅದರ ಅನುವಾದವನ್ನು ಹೇಳಿ ಇಂಗ್ಲಿಷ್ನಲ್ಲಿ ಕೂಡ ಅದೊಂದು ಚಿಕ್ಕದಾದ ಸಮ್ಮರಿಯನ್ನು ಕೂಡ ನಾನು ನಿಮಗೆ ಹೇಳ್ತೇನೆ. ಯಾರಿಗಾದ್ರೂ ಈ ಸಮ್ಮರಿ ಬೇಕಿದ್ದಲ್ಲಿ ದಯವಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಅನ್ನು ನೋಡಿ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ಸಮ್ಮರಿಯನ್ನು ಕೂಡ ನಾನು ಹಾಕ್ತೇನೆ. ಈಗ ಮೊದಲಿಗೆ ನಾವು ಜೂಲಿಯಸ್ ಸೀಸರ್ ಕಥೆಯ ಸಮ್ಮರಿಯನ್ನು ನೋಡೋಣ. ಇದೊಂದು ಅದ್ಭುತವಾದ ನಾಟಕ ಆಗಿರುತ್ತೆ, ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂತಹದ್ದು. ಮೊದಲಿಗೆ ಈ ಒಂದು ನಾಟಕದಲ್ಲಿ ಬರುವಂತಹ ಕ್ಯಾರೆಕ್ಟರ್ಗಳನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಕ್ಯಾರೆಕ್ಟರ್ ಯಾರೆಲ್ಲ ಅಂತಂದ್ರೆ ಜೂಲಿಯಸ್ ಸೀಸರ್ ಮೇನ್ ಕಥಾ ನಾಯಕ ಇವನಾಗಿರ್ತಾನೆ. ಅ ಪವರ್ಫುಲ್ ರೋಮನ್ ಲೀಡರ್, ಹಿ ಲವ್ಡ್ ಬೈ ಪೀಪಲ್ ಬಟ್ ಸಮ್ ರೋಮನ್ ಲೀಡರ್ಸ್ ಫಿಯರ್ ದಟ್ ಹಿ ಈಸ್ ಬಿಕಮ್ ಟೂ ಪವರ್ಫುಲ್. ಅಂದ್ರೆ ಇವನೊಬ್ಬ ತುಂಬಾ ಶಕ್ತಿಶಾಲಿಯಾದಂತಹ ಒಂದು ರೋಮನ್ ಲೀಡರ್ ಆಗಿರ್ತಾನೆ, ಅಥವಾ ರೋಮನ್ನ ಒಬ್ಬ ಅತ್ಯಂತ ಪವರ್ಫುಲ್ ವ್ಯಕ್ತಿ ಆಗಿರ್ತಾನೆ, ತುಂಬಾ ಶಕ್ತಿಶಾಲಿ ಆಗಿರ್ತಾನೆ ಇವನು. ಮತ್ತೆ ಎಲ್ಲ ಜನರಿಗೆ ಅವನಂದ್ರೆ ತುಂಬಾ ಪ್ರೀತಿ ಇರ್ತದೆ. ಆದರೆ ಕೆಲವು ರೋಮನ್ ಲೀಡರ್ ಏನಿರ್ತಾರೆ ಅವರಿಗೆಲ್ಲ ಇವನ ಮೇಲೆ ಒಂದು ಭಯ ಇರುತ್ತೆ, ಅಥವಾ ಇವನು ತುಂಬಾ ಪವರ್ಫುಲ್ ಇದ್ದಾನಲ್ವಾ ಈ ನಮ್ಮ ಜೂಲಿಯಸ್ ಸೀಸರ್. ಹಾಗಾಗಿ ಅವನ ಒಂದು ಶಕ್ತಿಯ ಮೇಲೆ ತುಂಬಾ ಜನರಿಗೆ ಭಯ ಇರುತ್ತೆ. ಮತ್ತೆ ಆದ ಕಾರಣ ಕೆಲವೊಂದು ಲೀಡರ್ಗಳು, ಅವನು ಕೂಡ ಲೀಡರ್, ಹೇಗೆ ಅವನ ಹಾಗೆ ಲೀಡರ್ ಇರ್ತಾರಲ್ವ ಉಳಿದ ಜನರು ಕೂಡ, ಅವರಿಗೆ ಕೆಲವೊಬ್ಬ ಜನರಿಗೆ ಜೂಲಿಯಸ್ ಸೀಸರ್ನ ಕಂಡ್ರೆ ಆಗೋದಿಲ್ಲ ಇರ್ತದೆ. ಇನ್ನು ನೆಕ್ಸ್ಟ್ ಕ್ಯಾರೆಕ್ಟರ್ ಯಾರಪ್ಪ ಬರ್ತಾರೆ ಅಂತಂದ್ರೆ ಬ್ರೂಟಸ್. ಸೀಸರ್ ಏನಿದ್ದಾನೆ, ಸೀಸರ್ದು ಕ್ಲೋಸ್ ಫ್ರೆಂಡ್ ಆಗಿರ್ತಾನೆ ಬ್ರೂಟಸ್ ಅನ್ನುವಂಥದ್ದು. ಸೀಸರ್ ಮತ್ತೆ ಬ್ರೂಟಸ್ ಏನಿದ್ದಾರೆ ಅವರಿಬ್ರು ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಈಸ್ ಅನ್ ಹಾನರೇಬಲ್ ಅಂಡ್ ಪ್ಯಾಟ್ರಿಯಾಟಿಕ್ ರೋಮನ್. ಅಂದ್ರೆ ಅವನು ಆ ಒಂದು ಗೌರವಾನ್ವಿತ ವ್ಯಕ್ತಿ ಆಗಿರ್ತಾನೆ. ಆ ರೋಮ್ ಅಲ್ಲಿ ಬ್ರೂಟಸ್ ಎನ್ನುವಂಥವನು ತುಂಬಾ ಒಂದು ಗೌರವಾನ್ವಿತ ವ್ಯಕ್ತಿ, ಅಥವಾ ಆ ದೇಶ ತುಂಬಾ ಒಂದು ಪ್ಯಾಟ್ರಿಯಾಟಿಕ್ ಅಂದ್ರೆ ದೇಶಭಕ್ತನಾಗಿರ್ತಾನೆ. ರೋಮ್ ಅಂದ್ರೆ ಅವನಿಗೆ ತುಂಬಾ ಪ್ರೀತಿ ಇರುತ್ತೆ, ಅಂತಹ ಒಂದು ಪ್ರಜೆ ಆಗಿರ್ತಾನೆ, ಅಥವಾ ಒಂದು ಹಾನರೇಬಲ್ ವ್ಯಕ್ತಿ ಕೂಡ ಆಗಿರ್ತಾನೆ, ಒಂದು ಗೌರವಾನ್ವಿತ ವ್ಯಕ್ತಿ ಆಗಿರ್ತಾನೆ ಬ್ರೂಟಸ್ ಎನ್ನುವಂಥವನು. ಹಾಗೇನೆ ಸೀಸರ್ದು ಫ್ರೆಂಡ್ ಕೂಡ ಆಗಿರ್ತಾನೆ. ಜೂಲಿಯಸ್ ಸೀಸರ್ ಅಲ್ಲಿ ಸೀಸರ್ ಫ್ರೆಂಡ್ ಆಗಿರ್ತಾನೆ. He joins the conspiracy because he believes he is protecting Rome. ಅಂದ್ರೆ ಇವನು ಈ ಒಂದು ಬ್ರೂಟಸ್ ಎನ್ನುವಂಥವನು ಸೀಸರ್ನ ಕ್ಲೋಸ್ ಫ್ರೆಂಡ್ ಆಗಿರ್ತಾನೆ. ಆದರೆ ಅವನು ಆ ಪಿತೂರಿಗಳು ಮಾಡ್ತಾರೆ ಆ ಒಂದು ರಾಜ್ಯದಲ್ಲಿ, ರೋಮಲ್ಲಿ, ಅವರ ಗುಂಪಲ್ಲಿ ಇವನು ಸೇರ್ಕೊಳ್ತಾನೆ. ಕಾರಣ ಅವನಿಗೆ ರೋಮ್ ಅಂದ್ರೆ ತುಂಬಾ ಇಷ್ಟ ಆಗ್ತದೆ, ಅವನು ದೇಶಭಕ್ತನಾಗಿರ್ತಾನಲ್ವಾ. ಹಾಗಾಗಿ ಅವನಿಗೆ ರೋಮ್ಗೆ ಏನಾದ್ರು ತೊಂದರೆ ಆಗ್ಬೋದು ಎನ್ನುವಂತಹ ಕಾರಣದಿಂದಾಗಿ ಕೆಲವೊಬ್ಬ ಅಲ್ಲಿ ಪಿತೂರಿಗಳ ಗುಂಪನ್ನು ಅವನು ಸೇರ್ಕೊಳ್ತಾನೆ, ಬ್ರೂಟಸ್ ಎನ್ನುವಂಥವನು. ಅದು ಯಾವ ಪಿತೂರಿ ಎಲ್ಲ ನಿಮ್ಗೆ ಮುಂದೆ ಕತೆ ಹೇಳುವಾಗ ಗೊತ್ತಾಗುತ್ತೆ. ಇನ್ನು ಮೂರನೆಯದು ಕ್ಯಾಶಿಯಸ್ ಎನ್ನುವಂಥವನು, ಒನ್ ಆಫ್ ದ ಮೇನ್ ಕಾನ್ಸ್ಪಿರೇಟರ್, ತುಂಬಾ ದೊಡ್ಡ ಪಿತೂರಿಗಾರ ಇವನಾಗಿರ್ತಾನೆ. ಅಂದ್ರೆ ಒಂದು ರೋಮ್ ಸಾಮ್ರಾಜ್ಯದಲ್ಲಿರುವಂತಹ ಒಬ್ಬ ಪಿತೂರಿಗಾರ ಇವನಾಗಿರ್ತಾನೆ. ಇವನ ಹೆಸರು ಕ್ಯಾಶಿಯಸ್. he disliked Caesar and encouraged Brutus to join the conspiracy. ಅಂದ್ರೆ ಇವನಿಗೆ ಸೀಸರ್ನ ನೋಡಿದ್ರೆ ಆಗುದಿಲ್ಲ, ಒಂದು ತುಂಬಾ ಶಕ್ತಿಶಾಲಿಯಾದ ಸೀಸರ್ ಏನಿದ್ದಾರೆ ಅವನನ್ನ ನೋಡಿದ್ರೆ ಇವನಿಗೆ ಆಗುದಿಲ್ಲ ಕ್ಯಾಶಸ್ಸಿಗೆ. ಹಾಗೇನೆ ಬ್ರೂಟಸ್ ಅನ್ನುವಂತಹ ಒಂದು ಸೀಸರ್ನ ಕ್ಲೋಸ್ ಫ್ರೆಂಡ್ ಅನ್ನು ಕೂಡ ಇವನ ಕಾನ್ಸ್ಪಿರಸಿ ಒಳಗೆ ಹೇಳ್ಕೊಂಡಿರೋದು ಅವನೇ. ಅಂದ್ರೆ ಪಿತೂರಿ ಮಾಡ್ಲಿಕ್ಕೆ ಅವನನ್ನ ಒಳಸಂಚು ಮಾಡಿ ಬ್ರೂಟಸ್ ಅನ್ನ ಕೂಡ ಅವನ ಪಾರ್ಟಿಗೆ ಮಾಡ್ಕೊಳ್ತಾನೆ. ಯಾಕಂದ್ರೆ ಸೀಸರನ್ನ ಒಳಸಂಚಿನಿಂದ ಮೋಸ ಮಾಡಿ ಅವನನ್ನ ಸಾಯಿಸ್ಲಿಕ್ಕೋಸ್ಕರ ಈ ಬ್ರೂಟಸ್ನನ್ನು ಯೂಸ್ ಮಾಡ್ಕೊಳ್ತಾನೆ ನಮ್ಮ ಕ್ಯಾಶಿಯಸ್. ಇನ್ನು ಮಾರ್ಕ್ ಆಂಟನಿ ಅಂತ ಬರ್ತಾನೆ. ಇವನು ಮಾರ್ಕ್ ಆಂಟನಿ ಎನ್ನುವಂಥವನು ಶ್ರೀಸರ್ದು ಕ್ಲೋಸ್ ಫ್ರೆಂಡ್, ಲಾಯಲ್ ಫ್ರೆಂಡ್ ಆಗಿರ್ತಾನೆ. ಅಂದ್ರೆ ಶ್ರೀಸರ್ ಅಂದ್ರೆ ತುಂಬಾ ಇಷ್ಟ, ಯಾವುದೇ ಕಾರಣಕ್ಕೂ ಅವನನ್ನ ಬಿಟ್ಕೊಡುದಿಲ್ಲ, ಮೋಸ ಕೂಡ ಮಾಡುವಂಥವನೆಲ್ಲ ಆಗಿರ್ತಾನೆ ಮಾರ್ಕ್ ಆಂಟನಿ. ಇನ್ನು ಹಿ ಗಿವ್ಸ್ ಪವರ್ಫುಲ್ ಫಿನರಲ್ ಸ್ಪೀಚ್ ಅಂಡ್ ಟರ್ನ್ ದ ರೋಮನ್ ಪೀಪಲ್ ಅಗೇನ್ಸ್ಟ್ ದ ಕಾನ್ಸ್ಪಿರೇಟರ್. ಅಂದ್ರೆ ಇವನೊಂದು ಸ್ಪೀಚ್ ಮಾಡ್ತಾನೆ, ಆ ಸ್ಪೀಚ್ ಇಂದಾಗಿಯೇ ಎಲ್ಲ ಕಥೆಯ ಒಂದು ಬದಲಾಗಿ ಹೋಗ್ತದೆ, ಅಥವಾ ರೋಮನ್ ಜನರಿಗೆ ಈ ಪಿತೂರಿಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಒಂದು ಒಳ್ಳೆಯ ಪ್ರಜೆ ಆಗಿರ್ತಾನೆ, ಮತ್ತೆ ಲಾಯಲ್ ಫ್ರೆಂಡ್ ಆಗಿರ್ತಾನೆ ಸೀಸರ್ಗೆ. ಅವನ ಹೆಸರು ಏನಪ್ಪಾ ಅಂತಂದ್ರೆ ಮಾರ್ಕ್ ಆಂಟನಿ.
ಇನ್ನು ಕ್ಯಾಲ್ಪರ್ನಿಯಾ ಅಂತ ಬರ್ತಾಳೆ. ಕ್ಯಾಲ್ಪರ್ನಿಯಾ ಅಂದ್ರೆ ಸೀಸರ್ಸ್ ಇದು ವೈಫ್, ಸೀಸರ್ದು ವೈಫ್. ಶಿ ಹ್ಯಾಸ್ ಫೈಟ್ನಿಂಗ್ ಡ್ರೀಮ್ ಅಂಡ್ ವಾನ್ ಸೀಸರ್ ನಾಟ್ ಟು ಗೋ ಟು ಸೆನೆಟ್, ಅಂದ್ರೆ ಯುದ್ಧಕ್ಕೆ ಹೋಗ್ಬಾರ್ದು ಅಂತ, ಸೆನೆಟ್ಗೆ ಹೋಗ್ಬಾರ್ದು ನೀವು ಅಂತ ಹೇಳಿ, ರಣರಂಗದ ಭೂಮಿ ಇದೆಯಲ್ವಾ, ಅಲ್ಲಿಗೆ ನೀವು ಹೋಗ್ಬೇಡಿ ಅಂತ ಅವಳು ಆಲ್ರೆಡಿ ಗಂಡನಿಗೆ ಒಂದು ವಾರ್ನ್ ಕೊಟ್ಟಿರ್ತಾಳೆ. ಯಾಕಂದ್ರೆ ಅವಳಿಗೆ ಮುಂಚೆ ದಿನ ರಾತ್ರಿ ಕನಸು ಬಿದ್ದಿರ್ತದೆ, ಕನಸಿನ ಬಗ್ಗೆ ಗಂಡಂಗೆ ಹೇಳ್ತಾಳೆ. ಆದ್ರೂ ಕೂಡ ಅವಳು ಹೇಳಿದನ್ನು ಕೇಳದೆ, ಕಲ್ಪನೆ ಹೇಳಿದ್ ಕೇಳದೆ ಇವನು ಜುಲಸ್ ಸೀಸರ್ ಏನಿದ್ದಾರೆ ಹೋಗ್ತಾನೆ ಸೆನೆಟ್ಗೆ. ಸೆನೆಟ್ ಅಂದ್ರೆ ಯುದ್ಧ ಭೂಮಿಗೆ, ರಣರಂಗಕ್ಕೆ ಹೋಗ್ತಾನೆ. ಇದೊಂದಾಗಿರ್ತದೆ. ಇನ್ನು ಆಕ್ಟೇವಿಯಸ್ ಅಂತ ಇದ್ದಾನೆ. ಇವನು ಶೀಸಸ್ ಅಡಾಪ್ಟೆಡ್ ಸನ್ ಆಗಿರ್ತಾನೆ ಆಕ್ಟೇವಿಯಸ್ ಅಂತ. ಹಿ ಲೇಟರ್ ಜಾಯಿನ್ಸ್ ಆಂಟನಿ ಅಂಡ್ ಫೈಟ್ಸ್ ಅಗೇನ್ಸ್ಟ್ ಬ್ರೂಟಸ್ ಅಂಡ್ ಕ್ಯಾಶಿಯಸ್. ಮುಂದೆ ಅವನು ಏನ್ ಮಾಡ್ತಾನೆ, ಆಂಟನಿಯನ್ನ ಸೇರ್ಕೊಳ್ತಾನೆ. ಅವನ ಜೊತೆ ಸೇರ್ಕೊಂಡು ಈ ಫೈಟ್ ಮಾಡ್ಕೊಂಡು ಬ್ರೂಟಸ್ ಮತ್ತೆ ಕ್ಯಾಶಿಯಸ್ ಇಬ್ಬರನ್ನು ಕೂಡ ಸೋಲಿಸ್ತಾನೆ. ಬ್ರೂಟಸ್ ಮತ್ತೆ ಕ್ಯಾಶಿಯಸ್ ಅನ್ನ ಅವರಿಬ್ರು ಕೂಡ ಸೋಲ್ತಾರೆ. ಇವನ ಮಾರ್ಕ್ ಆಂಟನಿ ಮತ್ತೆ ಆಕ್ಟಿವಿಯಸ್ ಒಟ್ಟಿಗೆ ಸೇರ್ಕೊಳ್ತಾರೆ. ಇದಿಷ್ಟು ಕೂಡ ಕಥೆಯಲ್ಲಿ ಬರುವಂತಹ ಇಂಪಾರ್ಟೆಂಟ್ ಆದ ಕ್ಯಾರೆಕ್ಟರ್ಗಳ ಬಗ್ಗೆ ಹೇಳಿದ್ದಾಯ್ತು. ಇನ್ನು ನಾವು ಡೈರೆಕ್ಟ್ ಸಮ್ಮರಿಯನ್ನ ನೋಡೋದಾದ್ರೆ, ಜೂಲಿಯಸ್ ಸೀಸರ್ ಇಸ್ ಎ ಫೇಮಸ್ ಟ್ರಾಜಿಡಿ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ದ ಸ್ಟೋರಿ ಟೇಕ್ಸ್ ಪ್ಲೇಸ್ ಇನ್ ಏನ್ಷಿಯಂಟ್ ರೋಮ್. ಇಟ್ ಈಸ್ ಮೇನ್ಲಿ ಅಬೌಟ್ ಪವರ್, ಆಂಬಿಷನ್, ಫ್ರೆಂಡ್ಶಿಪ್, ಬಿಟ್ರೇಯಲ್ ಅಂಡ್ ಪಾಲಿಟಿಕ್ಸ್. ಅಂದ್ರೆ ಈ ಜೂಲಿಯಸ್ ಸೀಸರ್ ಅನ್ನುವಂಥದ್ದು ಒಂದು ಟ್ರಾಜಿಡಿ ಆಗಿರುವಂತಹ ಒಂದು ಪೋಯಮ್ ಇದು ನಾಟಕ ಆಗಿರುತ್ತೆ, ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂಥದ್ದು. ಮತ್ತೆ ಈ ಸ್ಟೋರಿ ಏನಪ್ಪಾ ಅಂತಂದ್ರೆ ಎಲ್ಲಿ ನಡೀತದೆ ಅಂತಂದ್ರೆ ಒಂದು ಪುರಾತನ ರೋಮ್ ಅಲ್ಲಿ ನಡೆಯುವಂತಹ ಒಂದು ಸ್ಟೋರಿ ಆಗಿರುತ್ತೆ. ಇದು ಯಾವುದನ್ನೆಲ್ಲ ಒಳಗೊಂಡಿದೆ, ಈ ಕಥೆಯ ಮುಖ್ಯ ಕಥಾ ವಸ್ತುಗಳು ಯಾವ್ದೆಲ್ಲವನ್ನ ಒಳಗೊಂಡಿದೆ ಅಂದ್ರೆ ಆಂಬಿಷನ್ ಅಂದ್ರೆ ಮಹತ್ವಾಕಾಂಕ್ಷೆಯನ್ನ ಹೊಂದಿರುವಂತಹ ಒಂದು ವ್ಯಕ್ತಿಗಳದ್ದಾಗಿರುತ್ತೆ ಈ ಒಂದು ಕತೆ. ಹಾಗೇನೆ ಒಂದು ಸ್ನೇಹಕ್ಕೆ ಸಂಬಂಧಿಸಿದ್ದಾಗಿರುತ್ತೆ, ಮತ್ತೆ ನಂಬಿಕೆ ದ್ರೋಹ ಮಾಡುವಂತಹದಕ್ಕೆ ಸಂಬಂಧಿಸಿದೆ, ಮತ್ತೆ ರಾಜಕೀಯ ಪಿತೂರಿಗಳಿಗೆಲ್ಲ ಒಂದು ಒಳಗೊಂಡಿರುವಂತಹ ಕತೆ ಇದಾಗಿರುತ್ತೆ. ಜೂಲಿಯಸ್ ಸೀಸರ್ ಇಸ್ ಎ ಗ್ರೇಟ್ ಅಂಡ್ ಪವರ್ಫುಲ್ ರೋಮನ್ ಲೀಡರ್. ಹಿ ರಿಟರ್ನ್ಸ್ ಟು ರೋಮ್ ಆಫ್ಟರ್ ವಿನ್ನಿಂಗ್ ಮೆನಿ ಬ್ಯಾಟಲ್ಸ್. ದ ರೋಮನ್ ಪೀಪಲ್ ಆರ್ ವೆರಿ ಹ್ಯಾಪಿ ಅಂಡ್ ಅಡ್ಮೈರ್ಸ್ ಹಿಮ್. ಈಗಾಗಲೇ ನಮ್ಗೆ ಗೊತ್ತಿದೆ, ಜೂಲಿಯಸ್ ಸೀಸರ್ ಅನ್ನುವಂತನು ಒಬ್ಬ ತುಂಬಾ ಪವರ್ಫುಲ್ ಆದ ಒಂದು ಪ್ರಸಿದ್ಧವಾದ ರೋಮ್ ಲೀಡರ್ ಆಗಿರ್ತಾನೆ ಅಂತ ನಮ್ಗೆ. ಹಾಗೇನೆ ಅವನು ರೋಮ್ಗೆ ವಾಪಸ್ ಬರ್ತಾನೆ, ಅನೇಕ ಯುದ್ಧಗಳನ್ನ ಗೆದ್ದುಕೊಂಡು ರೋಮ್ಗೆ ತುಂಬಾ ಲಾಭ ಮಾಡಿಕೊಡ್ತಾನೆ. ಅಂದ್ರೆ ರೋಮ್ಗೆ ತುಂಬಾ ಯುದ್ಧವನ್ನೆಲ್ಲ ಮಾಡಿ ರೋಮ್ಗೆ ಬೇಕಾಗುವಂತ ಒಳಿತನ್ನೇ ತುಂಬಾ ಜಾಸ್ತಿ ಮಾಡ್ತಾ ಇರ್ತಾನೆ. ಮತ್ತೆ ಅವನು ತುಂಬಾ ಶಕ್ತಿಶಾಲಿಯಾಗಿರ್ತಾನೆ. ತುಂಬಾ ಯುದ್ಧಗಳನ್ನ ಗೆದ್ದು ಬಂದು ರೋಮ್ ಪ್ರಜೆಗಳಲ್ಲೆಲ್ಲ ಒಂದು ಪ್ರೌಢ ಹೆಮ್ಮೆಯ ಭಾವನೆಯನ್ನ ತಂದಿರ್ತಾನೆ ನಮ್ಮ ಜೂಲಿಯಸ್ ಸೀಸರ್. ಹಾಗಾಗಿ ಜನರಿಗೆ ಕೂಡ ಅವನಂದ್ರೆ ತುಂಬಾ ಇಷ್ಟ, ಮತ್ತೆ ಅವನನ್ನ ತುಂಬಾ ಮೆಚ್ಚುಗೆಯಿಂದ ನೋಡ್ತಾ ಇರ್ತಾರೆ ಯಾವಾಗ್ಲೂ ಕೂಡ. ಯಾರನ್ನ? ಜೂಲಿಯಸ್ ಸೀಸರ್ ಅನ್ನ. However, some Roman leaders become afraid of Caesar. They think that Caesar is becoming too powerful and may become the king of Rome. They are worried that ರೋಮ್ ಮೇ ಲಾಸ್ ಇಟ್ಸ್ ಫ್ರೀಡಮ್. ಅಂದ್ರೆ ಹೀಗೆಲ್ಲ ಇರುವಾಗ ರೋಮಲ್ಲಿರುವಂತಹ ಕೆಲವು ಉಳಿದ ಲೀಡರ್ಸ್ಗಳೇನಿದ್ದಾರೆ ಅವರಿಗೆಲ್ಲ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಸೀಸರ್ ಹೀಗೆಲ್ಲ ಒಂದು ಯುದ್ಧವನ್ನೆಲ್ಲ ಗೆಲ್ತಾ ಬರ್ತಾ ಇದ್ದಾನೆ, ಹೋದ ಯುದ್ಧವನ್ನೆಲ್ಲ ಗೆಲ್ತಾ ಇದ್ದಾನೆ, ಮತ್ತೆ ಜನರಿಂದೆಲ್ಲ ಮೆಚ್ಚುಗೆಯನ್ನು ಪಡ್ಕೊಳ್ತಾ ಇದ್ದಾನೆ, ಆಲ್ರೆಡಿ ತುಂಬಾ ಪವರ್ಫುಲ್ ಕೂಡ ಇದ್ದಾನೆ. ಒಂದು ವೇಳೆ ಇವನ್ನೆಲ್ಲಾದ್ರೂ ರೋಮ್ನ ರಾಜರಾದ್ರೆ ನಾವೇನ್ ಮಾಡುದು, ಮತ್ತೆ ಇವನೆಲ್ಲಾದ್ರೂ ರಾಜ ಆದ್ರೆ ನಮ್ಗೆಲ್ಲ ನಮ್ಮ ಕೈಲಿರುವ ಸ್ವಾತಂತ್ರ್ಯ ಎಲ್ಲ ಕಳ್ಕೊಳ್ಬೇಕಾಗ್ತದೆ ನಾವು ಅನ್ನುವಂತ ಒಂದು ಭಯ ಆ ಉಳಿದ ಲೀಡರ್ಗಳಿಗೆ ಆಗ್ತದೆ. ಆಗ ಒನ್ ಆಫ್ ದ ಸೀಸರ್ಸ್ ಎನಿಮಿ ಕ್ಯಾಶಿಯಸ್, he does not like Caesar's growing power. Cassius decided to make a group of people against Caesar. ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತು, ಕ್ಯಾಶಿಯರ್ ಅನ್ನುವಂತನು ಒಬ್ಬ ಏನು ಮೈನ್ ಕಾನ್ಸ್ಪಿರೇಟರ್ ಆಗ್ತಾನೆ, ಅಂದ್ರೆ ಒಬ್ಬ ಪಿತೂರಿಗಾರ ಆಗಿರ್ತಾನೆ. ಅವನಿಗೆ ನಿಜವಾಗ್ಲೂ ಸೀಸರ್ನ ನೋಡಿದ್ರೆ ಆಗುದಿಲ್ಲ, ಯಾಕಂದ್ರೆ ಅವನ್ ದೊಡ್ಡ ರಾಜನಾಗುದು ಅಥವಾ ಅವನನ್ನ ಜನ ಹೊಗಳುದೆಲ್ಲ ಅವನಿಗೆ ಇಷ್ಟ ಆಗುದಿಲ್ಲ. ಅದಕ್ಕೆ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಒಂದು ಗ್ರೂಪ್ ಮಾಡ್ಕೊಳ್ತಾನೆ. ಆ ಗ್ರೂಪ್ ಅಲ್ಲಿ ಎಲ್ಲ ಜನರ ಒಗ್ಗಟ್ಟಿಗೆ ತಗೊಳ್ತಾನೆ. ಅಂದ್ರೆ ಸೀಸರ್ನ ಅಗೇನೆಸ್ಟ್ ಮಾಡಿ ಅವನ ವಿರುದ್ಧವಾಗಿ ಸ್ವಲ್ಪ ಜನರ ಗುಂಪನ್ನು ಮಾಡ್ಕೊಳ್ತಾನೆ, ಅಂದ್ರೆ ಅವನನ್ನ ಸೋಲಿಸ್ಲಿಕ್ಕೋಸ್ಕರ. ಹಿ ನೋಸ್ ದಟ್ ಬ್ರೂಟಸ್ ಶೀಸರ್ಸ್ ಕ್ಲೋಸ್ ಫ್ರೆಂಡ್ ಅಂಡ್ ಈಸ್ ಅನ್ ಆನರಬಲ್ ಅಂಡ್ ರೆಸ್ಪೆಕ್ಟೆಡ್ ರೋಮನ್. ಸೊ ಕ್ಯಾಶಿಯಸ್ ಟ್ರೈ ಟು ಕನ್ವಿನ್ಸ್ ಬ್ರೂಟಸ್ ಟು ಜಾಯಿನ್ ದ ಗ್ರೂಪ್. ಇವಾಗ ಅವನು ಏನ್ ಪ್ಲಾನ್ ಮಾಡ್ತಾನೆ ಹೇಳಿ, ಬ್ರೂಟಸ್ ಅನ್ನುವಂತಹವನು ಯಾರು, ಶೀಸರ್ನ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿರ್ತಾನೆ, ಮತ್ತೆ ಹಾನರಬಲ್ ವ್ಯಕ್ತಿ, ಪ್ಯಾಟ್ರಿಯಾಟಿಕ್ ರೋಮನ್ ಆಗಿರ್ತಾನೆ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಅಂದ್ರೆ ಸೀಸರ್ಸ್ ಇದು ಕ್ಲೋಸ್ ಫ್ರೆಂಡ್ ಬ್ರೂಟಸ್, ಮತ್ತೆ ಒಂದು ಗೌರವಾನ್ವಿತ ಮತ್ತೆ ದೇಶಭಕ್ತನಾಗಿರುವಂತಹ ಬ್ರೂಟಸ್ ಅಲ್ಲಿ ಇರ್ತಾನೆ. ಈಗ ಕ್ಯಾಶಿಯಸ್ ಏನ್ ಮಾಡ್ತಾನೆ, ಆ ಬ್ರೂಟಸ್ ಅನ್ನು ಹೆಂಗಿದ್ರು ಕ್ಲೋಸ್ ಫ್ರೆಂಡ್, ಒಬ್ಬರ ಕ್ಲೋಸ್ ಫ್ರೆಂಡ್ ಅನ್ನ ನಾವು ಒಳಗೆ ಸಂಚಿನ ನಮ್ಮ ಕಡೆ ಕರ್ಕೊಂಡ್ರೆ ಸೀಸರ್ನ ಸೋಲಿಸ್ಲಿಕ್ಕೆ ಈಸಿ ಆಗ್ತದೆ ಎನ್ನುವಂತಹ ಮಹತ್ವಾಕಾಂಕ್ಷೆ ಹೊಂದ್ಕೊಂಡಂತ ಈ ಕ್ಯಾಶಿಯಸ್ ಏನ್ ಮಾಡ್ತಾನೆ, ಬ್ರೂಟಸ್ ಅನ್ನ ತನ್ನ ಪಕ್ಷಕ್ಕೆ ಬರ್ಲಿಕ್ಕೆ ಹೇಳ್ತಾನೆ. ಬ್ರೂಟಸ್ಗೆ ಸೀಸರ್ ಅಂದ್ರೆ ತುಂಬಾ ಇಷ್ಟ. ಅವನಿಗೆ ಬ್ರೂಟಸ್ಗೆ ಸೀಸರ್ ತುಂಬಾ ಇಷ್ಟ. ಹಾಗಾಗಿ ಸ್ಟಾರ್ಟಿಂಗ್ ಅಲ್ಲಿ ಅವನು ಅದಕ್ಕೆ ಒಪ್ಪಿಕೊಳ್ಳುದಿಲ್ಲ, ಇವನ ಪಾರ್ಟಿ ಸೇರ್ಲಿಕ್ಕೆ ಒಪ್ಪಿಕೊಳ್ಳುದಿಲ್ಲ. ಆದ್ರೆ ಇವನು ಇನ್ನೊಂದು ಐಡಿಯಾ ಮಾಡ್ತಾನೆ. ಯಾರು? ನಮ್ಮ ಕ್ಯಾಶಿಯಸ್ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಹೇಗಿದ್ರು ಬ್ರೂಟಸ್ ತುಂಬಾ ಅಂದ್ರೆ ದೇಶಭಕ್ತನಾಗಿರ್ತಾನೆ, ಅವನಿಗೆ ರೋಮ್ ಅಂದ್ರೆ ತುಂಬಾ ಪ್ರೀತಿ ಇರ್ತದೆ. ಹಾಗಾಗಿ ಅವನ ತಲೆಯಲ್ಲಿ ಇನ್ನೊಂದು ವಿಷದ ಬೀಜವನ್ನ ಕ್ಯಾಶಿಯಸ್ ಬಿಡ್ತಾನೆ. ಅದೇನಪ್ಪಾ ಅಂತಂದ್ರೆ,
ಇವನೆಲ್ಲಾದ್ರೂ ರೋಮ್ನ ತುಂಬಾ ಆಂಬಿಷಿಯಸ್ ಇದೆ ನಮ್ಮ ಸೀಸರ್ಸಿಗೆ, ತುಂಬಾ ಆಂಬಿಷಿಯಸ್ ಆಗಿದೆ, ಮಹತ್ವಾಕಾಂಕ್ಷೆ ಇದೆ. ಇವನು ಇದೇ ತರ ಯುದ್ಧಗಳನ್ನೆಲ್ಲ ಮಾಡಿ ನಮ್ಮ ರೋಮನ್ನೆಲ್ಲ ಒಂದು ಅವನ ಸುಪರ್ದಿಗೆ ತಗೊಂಡು ನಮ್ಮನ್ನೆಲ್ಲ ಕೆಟ್ಟ ರೀತಿಯಲ್ಲಿ ಆಳ್ವಿಕೆ ನಡೆಸಬಹುದು, ಸರ್ವಾಧಿಕಾರಿ ರೀತಿಯಲ್ಲಿ ಬಿಹೇವಿಯರ್ ಮಾಡಬಹುದು, ಮುಂದೆ ರೋಮ್ ಜನರಿಗೆಲ್ಲ ಕಷ್ಟ ಆಗ್ತದೆ, ಹೀಗೆಲ್ಲ ಅವನಂತರ ನೆಗೆಟಿವ್ ಯೋಚನೆಗಳನ್ನೆಲ್ಲ ಬ್ರೂಟಸ್ ತಲೆಗೆ ಕ್ಯಾಶಿಯಸ್ ತುಂಬಿ ಸೀಸನ್ ವಿರುದ್ಧವಾಗಿ ನಡೆಯುವಂತೆ ಮಾಡ್ತಾನೆ. ಇದಿಷ್ಟು ಕೂಡ ಒಳಸಂಚು. ಹೇಗಿದ್ರು ಅವನು ಪಿತೂರಿಗಾರ ಆಗಿರ್ತಾನಲ್ವಾ ಕ್ಯಾಶಿಯಸ್ ಇಷ್ಟೆಲ್ಲವನ್ನ ಮಾಡ್ತಾನೆ. ನಂತರ ಮಾಡ್ತಾನೆ. ಅಂದ್ರೆ ಬ್ರೂಟಸ್ ಹೆಂಗಿದ್ರು ಬ್ರೂಟಸ್ಗೆ ಇವನಂದ್ರೆ ತುಂಬಾ ಪ್ರೀತಿ ಇರ್ತದೆ ಶೀಸರ್ ಮೇಲೆ. ಆದ್ರೂ ಅವ್ನ್ ಒಂದ್ ಕ್ಷಣ ಯೋಚನೆ ಮಾಡ್ತಾನೆ, ನಂಗೆ ಎಷ್ಟಂದ್ರೂ ರೋಮ್ ಶೀಸರ್ ಮೇಲೆ ಪ್ರೀತಿ ಇದೆ, ಆದ್ರೆ ನಂಗೆ ಶೀಸರ್ ಮೇಲೆ ಪ್ರೀತಿಗಿಂತ ರೋಮ್ ಜನರು ತುಂಬಾ ಮುಖ್ಯ, ಆ ಜನರಿಗೆ ಮುಂದೆ ಅನ್ಯಾಯ ಆಗ್ಬಾರ್ದು ಸೀಸರ್ ಇಂದ ಅನ್ನುವಂತ ಕಾರಣಕ್ಕಾಗಿ ಅವನು ಕನ್ವಿನ್ಸ್ ಮಾಡಿ ಇದ್ದಾಗ ಸೀಸರ್ ಒಪ್ಕೊಳ್ತಾನೆ ಕ್ಯಾಶಿಯಸ್ ಪಾರ್ಟಿಗೆ ಹೋಗ್ಲಿಕ್ಕೆ. he believes that Caesar may become too ambitious and harm Rome people because of his because of this brutal finally joins the conspiracy against Caesar. ಅಂದ್ರೆ ಅದೇ ಈಗಾಗಲೇ ಹೇಳಿದಂತೆ ಅವನಿಗೆ ಸೀಸರ್ ಮೇಲೆ ಪ್ರೀತಿ ಇದ್ರು ಕೂಡ ರೋಮ್ ಮೇಲಿನ ಜನರ ವ್ಯಾಮೋಹದಿಂದ ಅಥವಾ ರೋಮ್ ಜನರ ಮೇಲಿರುವಂತಹ ಪ್ರೀತಿಯಿಂದ ಅವನು ಸೀಸರ್ ವಿರುದ್ಧವಾಗಿ ಈ ಕಾನ್ಸ್ಪಿರಸಿಗಳ ಪಿತೂರಿ ಸಂಚು ಮಾಡುವ ಈ ಕ್ಯಾಶಿಯಸ್ ಮತ್ತೆ ಅವನ ಗುಂಪಿಗೆ ಸೇರ್ಕೊಳ್ತಾನೆ ನಮ್ಮ ಬ್ರೂಟಸ್. ಯಾಕಂದ್ರೆ ಅವನಿಗೆ ರೋಮ್ ಅನ್ನ ಉಳಿಸ್ತೀನಿ ಅನ್ನುವಂತ ಒಂದು ಯೋಚನೆ ತಲೆಯಲ್ಲಿ ಇತ್ತೆ ಹೊರತು ಬೇರೆ ಯಾವ ಕೆಟ್ಟ ಉದ್ದೇಶ ಇರ್ತಾ ಇರ್ಲಿಲ್ಲ. ಹಾಗಾಗಿ ಕ್ಯಾಶಿಯಸ್ ಅವನ ತಲೆಯಲ್ಲಿ ವಿಷ ಬೀಜ ಬಿತ್ತಾನೆ, ಅಂದ್ರೆ ರೋಮ್ ಅನ್ನ ಹಾಳು ಮಾಡ್ತಾನೆ, ರೋಮ್ ಜನರಿಗೆ ಅನ್ಯಾಯ ಆಗುತ್ತೆ ಅನ್ನುವಂತ ಕೆಲವೊಂದು ನೆಗೆಟಿವ್ ಯೋಚನೆಗಳನ್ನೆಲ್ಲ ಬ್ರೂಟಸ್ ತಲೆಗೆ ಕ್ಯಾಶಿಯಸ್ ತುಂಬಿದ್ರಿಂದ ಬ್ರೂಟಸ್ ಅದಕ್ಕೆ ಒಪ್ಕೊಳ್ತಾನೆ. ರೋಮ್ ಜನರ ಮೇಲೆ ಒಳ್ಳೇದಾಗ್ಬೇಕು ಎನ್ನುವಂತ ಉದ್ದೇಶಕ್ಕಾಗಿ ಅವನು ಬ್ರೂಟಸ್ ಕ್ಯಾಶಿಯಸ್ ಪಾರ್ಟಿಯನ್ನ ಸೇರ್ತಾನೆ. ಇದಿಷ್ಟು ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದ್ರೆ, ದೇರ್ ಆರ್ ಮೆನಿ ವಾರ್ನಿಂಗ್ಸ್ ಅಬೌಟ್ ಶೀಸರ್ಸ್ ಡೆತ್. ಈ ಸೂಟ್ಸೇಯರ್ ವಾರ್ನ್ಸ್ ಶೀಸರ್ಸ್. ಅಂದ್ರೆ ಇದಾದ ನಂತರ ದಿನಗಳಲ್ಲಿ ಅವರೆಲ್ಲ ಒಂದು ಪಿತೂರಿಗಳನ್ನ ಮಾಡ್ತಾ ಇರ್ತಾರೆ, ಯಾವ ರೀತಿಯಲ್ಲಿ ಈ ಶೀಸರ್ನ ಸೋಲಿಸಬಹುದು ಅಥವಾ ಸಾಯಿಸಬಹುದು ಎಲ್ಲವನ್ನ ಈ ಒಂದು ಗ್ರೂಪ್ ಏನಿದೆ, ಕ್ಯಾಶಿಯಸ್ ಮತ್ತೆ ಬ್ರೂಟಸ್ ಅವರ ಗ್ರೂಪ್ ಏನಿದೆ ಅವರೆಲ್ಲರೂ ಕೂಡ ಇದರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಹೇಗಾದ್ರೂ ಮಾಡಿ ಅವನನ್ನು ಸಾಯಿಸಬೇಕು, ಸೋಲಿಸಬೇಕು ಅನ್ನುವಂಥದ್ದು. ಹೀಗೆಲ್ಲ ನಡೀತಿರುವಾಗ ಆಲ್ರೆಡಿ ಸೂಟ್ಸೇಯರ್ ಏನು ಜ್ಯೋತಿಷಿಗಳು ಕೂಡ ಜೂಲಿಯಸ್ ಸೀಸರ್ಗೆ ಹೇಳ್ತಿದ್ದಾರೆ, ನಿಂಗೆ ತುಂಬಾ ಕಷ್ಟದ ದಿನಗಳಿವೆ, ಅಥವಾ ನೀನು ಬಿವೇರ್ ಆಫ್ ಐಡಿಯಾಸ್ ಆಫ್ ಮಾರ್ಚ್ ಅಂತ. ಇದೊಂದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಇದು ಒಂದು ವರ್ಡ್ ಅನ್ನ ಕೊಟ್ಟು ಸಂದರ್ಭ ಸಹಿತ ಅನ್ನೋದಕ್ಕಿಂತ ಎಕ್ಸ್ಪ್ಲನೇಷನ್ಗೆ 5 ಮಾರ್ಕ್ಸ್ ಕೊಡ್ಬೋದು. ಬಿವೇರ್ ಆಫ್ ಐಡಿಯಾಸ್ ಆಫ್ ಮಾರ್ಚ್ ಅಂತ 5 ಮಾರ್ಕ್ಸ್ಗೆ ಕೂಡ ಈ ಒಂದು ಪಠ್ಯ ಭಾಗದಿಂದ ಕೇಳ್ತಾರೆ. ಅಂದ್ರೆ ಈ ಒಂದು ವರ್ಡ್ ಇದು ಸ್ಟಾರ್ಟ್ ಯಾಕೆ ಆಗ್ತದೆ, ಯಾಕೆ ಹೇಳ್ತಾರೆ ಅನ್ನೋದನ್ನ ನಿಮಗೆ ಬರಿಬೇಕಾಗ್ತದೆ. ಈಗ ನಾನು ಕತೆಗೆ ಬರ್ತೇನೆ. ಸೂಟ್ಸೇಯರ್ ಹೇಳ್ತಾರೆ ಅವನಿಗೆ, ನೀನು ಮಾರ್ಚ್ ಏನಿದೆ ಆ ಒಂದು ಮಾರ್ಚ್ 15 ಬಿವೇರ್ ಆಫ್ ದ ಐಡಿಯಾಸ್ ಆಫ್ ಮಾರ್ಚ್ ಅಂತ ಹೇಳ್ತಾರೆ. ಅಂದ್ರೆ 15th ಮಾರ್ಚ್ ಏನಿದೆ ಆ ದಿನ ಬಗ್ಗೆ ನೀವು ಸ್ವಲ್ಪ ಜಾಗೃತೆಯಾಗಿರುವಂತ ಜ್ಯೋತಿಷರು ಕೂಡ ಅವನಿಗೆ ಹೇಳಿರ್ತಾರೆ ಇವನು ಜೂಲಿಯಸ್ ಸೀಸರ್ಗೆ. ದಿಸ್ ಮೀನ್ಸ್ ಜೂಲಿಯಸ್ ಸೀಸರ್ ಶುಡ್ ಬಿ ಕೇರ್ಫುಲ್ ಆನ್ ಮಾರ್ಚ್ 15th. ಅಂದ್ರೆ ಮಾರ್ಚ್ 15th ಜೂಲಿಯಸ್ ಸೀಸರ್ ಸ್ವಲ್ಪ ಜಾಗ್ರತೆಯಾಗಿ ಇರಬೇಕು ಅನ್ನುವಂಥದ್ದನ್ನ ಸೂಟ್ಸೇಯರ್ ಕೂಡ ಹೇಳ್ತಾರೆ, ಜ್ಯೋತಿಷಿಗಳು ಕೂಡ ಹೇಳಿರ್ತಾರೆ. ಮತ್ತೆ ಈಗಾಗಲೇ ಇವನ ಈ ಕಾನ್ಸ್ಪಿರೇಟರ್ ಏನಿದ್ದಾರೆ ಕ್ಯಾಶಿಯಸ್, ಬ್ರೂಟಸ್ ಅವರೆಲ್ಲರೂ ಕೂಡ ಸಂಚನ್ನ ಮಾಡ್ತಾನೆ ಇರ್ತಾರೆ, ಯಾವಾಗ್ಲೂ ಇವನನ್ನ ಸೋಲಿಸ್ಲಿಕ್ಕೆ ಸಾಯಿಸ್ಲಿಕ್ಕೆ ಅಂತೆಲ್ಲ. ಇನ್ನು ಕ್ಯಾಶಿಯಸ್ ವೈಫ್ ಏನಿದ್ದಾರೆ ಕ್ಯಾಲ್ಪರ್ನಿಯಾ ಇದ್ದಾಳಲ್ವಾ, ಅವಳಿಗೆ ಆಲ್ಸೋ ಹ್ಯಾಸ್ ಎ ಫೈಟನಿಂಗ್ ಡ್ರೀಮ್. ಶಿ ಆಸ್ಕ್ ಸೀಸರ್ ನಾಟ್ ಟು ಗೋ ಟು ಔಟ್ಸೈಡ್ ಬಿಕಾಸ್ ಶಿ ಫೀಲ್ಸ್ ದಟ್ ಸಮಥಿಂಗ್ ಬ್ಯಾಡ್ ವಿಲ್ ಹ್ಯಾಪನ್ ಟು ಹಿಮ್ ಬಟ್ ಸೀಸರ್ ಡಸ್ ನಾಟ್ ಲಿಸನ್ ಟು ಹರ್. ಅಂದ್ರೆ ಕ್ಯಾಶಿಯಸ್ ಹೀಗೆಲ್ಲ ನಡೀತಾ ಇರುವಾಗ ಸೂಟ್ಸೇಯರು ಹೇಳ್ತಾರೆ, ಅದನ್ನು ಕೂಡ ಅವ್ನು ಇಗ್ನೋರ್ ಮಾಡ್ತಾನೆ, ತೆಗೆದುಕೊಳ್ಳುವುದಿಲ್ಲ ತಲೆಗೆನೆ ಸೀಸರ್. ಹಾಗೇನೆ ಈ ಸೀಸರ್ ಏನಿದ್ದಾನೆ ಅವನ ವೈಫ್ ಕೂಡ ಇರ್ತಾಳೆ, ಕ್ಯಾಲ್ಪರ್ನಿಯಾ ಇದ್ದಾಳಲ್ವಾ, ಅವಳಿಗೆ ಕೂಡ ರಾತ್ರಿಯಲ್ಲಿ ಕೆಟ್ಟ ಕನಸು ಬೀಳ್ತದೆ, ಅದರಲ್ಲಿ ಗಂಡನಿಗೆ ತುಂಬಾ ಅನ್ಯಾಯ ಆಗುವುದು, ಮರಣ ಹೊಂದುವುದನ್ನೆಲ್ಲ ಅವಳು ತುಂಬಾ ಕೆಟ್ಟ ರೀತಿಯಲ್ಲೆಲ್ಲ ನೋಡ್ತಾಳೆ. ಅದಕ್ಕಾಗಿ ಅವಳು ಭಯಗೊಂಡು ಅವನ ಗಂಡನ ಹತ್ರ ಹೇಳ್ತಾನೆ, ನಾಳೆ ಸೆನೆಟ್ಟಿಗೆ ನೀವು ಹೋಗ್ಬೇಡಿ, ಯುದ್ಧಕ್ಕೆ ರಣರಂಗಕ್ಕೆ ಹೋಗೋದು ಬೇಡ, ಅಲ್ಲೇನೋ ಕೆಟ್ಟದಾಗುತ್ತೆ ಅಂತ ನಂಗೆ ತುಂಬಾ ಅನ್ನಿಸ್ತದೆ ಅಂತ ತುಂಬಾ ಗಂಡನ ವಿಧವಾಗಿ ಹೇಳ್ತಾಳೆ ಹೋಗ್ಬಾರ್ದು ಅಂತ. ಆದ್ರೂ ಅವಳು ಕೇಳುದಿಲ್ಲ, ಅವನು ಸೀಸರ್ ಅಲ್ಲಿ ಕೂಡ ಇಗ್ನೋರ್ ಮಾಡ್ತಾನೆ, ಅದೆಲ್ಲ ಸುಮ್ನೆ, ನಾವೆಲ್ಲ ಯೋಧರು, ನಾವು ಹೋಗ್ಬೇಕು ರಣರಂಗಕ್ಕೆ, ಹಿಂದೆ ಸರಿಬಾರ್ದು, ಹೀಗೆಲ್ಲ ಹೆಂಡತಿನ ಕನ್ವಿನ್ಸ್ ಮಾಡಿ ಮತ್ತೆ ಅವಳು ಹೇಳಿದ ಮಾತನ್ನು ಕೂಡ ಇಗ್ನೋರ್ ಮಾಡಿ ಯುದ್ಧಕ್ಕೆ ಹೋಗ್ತಾನೆ. ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದ್ರೆ, ಸೀಸರ್ ಗೋಸ್ ಟು ದ ಸೆನೆಟ್. ಇಷ್ಟೆಲ್ಲ ಮಾಡಿ ಒಂದು ಅಲ್ಲಿ ಸೆನೆಟ್ ರಣರಂಗ ರೆಡಿ ಆಗಿರ್ತದೆ. ಈ ರಣರಂಗ ಕೂಡ ಈ ಪಿತೂರಿ ಸಂಚು ಮಾಡಿದವರದ್ದೇ ಆಗಿರುತ್ತೆ. ಇದೆಲ್ಲವನ್ನ ಅರಿಯದೇ ಇರುವಂತ ಸೀಸರ್ ಏನ್ ಮಾಡ್ತಾನೆ, ಯುದ್ಧ ಭೂಮಿಗೆ ಹೋಗ್ತಾನೆ. ಈ ರಣರಂಗ ಸನ್ನದ್ಧವಾಗಿದೆ, ನೆಕ್ಸ್ಟ್ ನನ್ನ ಯುದ್ಧ ಇಲ್ಲಿ ಆಗ್ಬೇಕು ರೋಮ್ ಜನರಿಗೋಸ್ಕರ ಎನ್ನುವಂತ ಒಂದು ಮನಸ್ಥಿತಿಯಿಂದ ಸೀಸರ್ ಯುದ್ಧಕ್ಕೆ ಹೋಗ್ತಾನೆ. ಆದ್ರೆ ಯುದ್ಧ ಮಾಡಿ ಈ ತರ ಒಂದು ಮಾಡಿದ್ದ ಪ್ಲಾನ್ ಎಲ್ಲವೂ ಕೂಡ ಬ್ರೂಟಸ್ ಮತ್ತೆ ಕ್ಯಾಶಿಯಸ್ ಆಗಿರುತ್ತೆ. ಯಾಕಂದ್ರೆ ಅವರಿಗೆ ಇವನನ್ನು ಸಾಯಿಸ್ಬೇಕು ಅನ್ನೋಂತ ಉದ್ದೇಶ ಇರ್ತದೆ. ಈಗ the conspirator surrounded by him and
ಸ್ಟ್ಯಾಬ್ ಹಿಮ್ ಟು ಡೆತ್. ಅಂದ್ರೆ ಅಲ್ಲಿ ಒಂದು ರಣರಂಗ ಆಗ್ತದೆ. ಆ ರಣರಂಗದಲ್ಲಿ ಇವರೇ ಎಲ್ಲರೂ ಇರ್ತಾರೆ. ಈ ಒಂದು ವಿಷಯ ಸೀಸರ್ಗೆ ಅರಿವಾಗುವುದಿಲ್ಲ. ಕೊನೆಯ ಕ್ಷಣದಲ್ಲಿ ಗೊತ್ತಾಗ್ತದೆ ಅವನಿಗೆ. ಅವರೆಲ್ಲರೂ ಕೂಡ ಅವನನ್ನ ಸುತ್ತುವರೆದು ಅವನನ್ನ ಸಾವಿನ ದವಡೆಗೆ ತಳ್ಳಿ ಬೀಳ್ತಾರೆ, ಅಂದ್ರೆ ಅವನನ್ನು ಸಾಯಿಸ್ತಾರೆ. ಆಗ ಸೀಸರಿಗೆ ತುಂಬಾ ಅಂದ್ರೆ ಸಾಯುವ ಕೊನೆ ಕ್ಷಣದಲ್ಲಿ ಸೀಸರಿಗೆ ಗೊತ್ತಾಗ್ತದೆ ಇದೆಲ್ಲ ನಡೀತಾ ಇರೋದು ನನ್ನ ಸ್ನೇಹಿತರು ಅಥವಾ ನನ್ನವರಿಂದನೇ ಅಂತ. ಅವನಿಗೆ ತುಂಬಾ ಬೇಜಾರಾಗಿ ಬಿಟ್ಟು ಶಾಕ್ ಆಗ್ತದೆ. ಸೀಸರ್ ಅದ್ರಲ್ಲೂ ಸೀಸರಿಗೆ ತುಂಬಾ ಶಾಕ್ ಆಗೋದು ಯಾರನ್ನ ಅಂತ ಹೇಳಿ, ಬ್ರೂಟಸ್. ಯಾಕಂದ್ರೆ ಅವನು ಅವಳ ಕ್ಲೋಸ್ ಫ್ರೆಂಡ್ ಆಗಿರ್ತಾನೆ. ಇಷ್ಟು ಜನರು ಬಂದು ಅವನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಸಡನ್ ಆಗಿ ಆಕ್ರಮಣ ಮಾಡಿದ್ರು. ಅವನಿಗೆ ಧೈರ್ಯದಿಂದ ಹೋರಾಡ್ತಾ ಇದ್ದವನಿಗೆ ಸಡನ್ಲಿ ಬ್ರೂಟಸ್ ಅನ್ನ ನೋಡಿದಾಗ ಒಂದು ಮಾತು ಹೇಳ್ತಾನೆ ಅವನು. ಆ ಒಂದು ವರ್ಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಬ್ರೂಟಸ್ ಯು ಟು ಅಂತ ಕೇಳ್ತಾನೆ. ಅಂದ್ರೆ ನೀನ್ ಕೂಡ ನೀನು ನಂಗೆ ಶಾಕ್ ಆಗಿ ಹೇಳುದ, ಬ್ರೂಟಸ್ ಯು ಟು, ನೀನು ಇವರೆಲ್ಲರ ಮಧ್ಯೆ ನೀನು ಸೇರ್ಕೊಂಡ್ಯಾ ಅನ್ನುವಂತ ಒಂದು ಪದವನ್ನ ಅವನು ಶಾಕ್ ಆಗಿ ಹೇಳ್ತಾನೆ. ಬ್ರೂಟಸ್ ಯು ಟು ಅಂತ ಹೇಳ್ಬಿಟ್ಟು ಅವನಲ್ಲಿ ಸಾಯ್ತಾನೆ. ಯಾರು? ಸೀಸರ್. ಅವನು ಸೀಸರ್ is especially shocked when he sees Brutus among the attackers because Brutus is his close friend. ಅಂದ್ರೆ ತನ್ನ ಕ್ಲೋಸ್ ಫ್ರೆಂಡ್ ಇಂದನೇ ಈ ತರ ಅನ್ಯಾಯ ಆಯ್ತಲ್ಲ ಅನ್ನೋದು ನನಗೆ ತುಂಬಾ ನೋವಾಗ್ತದೆ. ಆ ನೋವಿನಿಂದ ಮತ್ತೆ ಇವರ ಇವರು ಮಾಡಿದೆಲ್ಲ ಆಕ್ರಮಣದಿಂದಾಗಿ ಅವನಲ್ಲಿ ಆ ಒಂದು ರಣರಂಗದಲ್ಲಿ ಸೀಸರ್ ಸಾಯ್ಬೇಕಾಗತ್ತೆ. ಮೋಸದಿಂದ ಬ್ರೂಟಸ್ ಮತ್ತೆ ಕ್ಯಾಶಸ್ ಎಲ್ಲರೂ ಸೇರಿ ಸಾಯಿಸ್ತಾರೆ. ಯಾರನ್ನ? ಸೀಸರನ್ನ. ನೆಕ್ಸ್ಟ್ ಏನಾಯ್ತು? ಸೀಸರ್ ಸಾಯ್ತಾನೆ. ಆಫ್ಟರ್ ಸೀಸರ್ಸ್ ಡೆತ್ ಬ್ರೂಟಸ್ ಸ್ಪೀಕ್ to the Rome people. He says that they killed Caesar because they wanted to save Rome from his ambition. ದ ಪೀಪಲ್ ಬಿಲೀವ್ಸ್ ಬ್ರೂಟಸ್. ಇದೆಲ್ಲ ಆಗಿ ಸಾಯಿಸ್ಕೊಂಡು ಬರ್ತಾರೆ. ಸಾಯಿಸ್ಕೊಂಡು ಬಂದಾಗ ರೋಮ್ ಜನರೆಲ್ಲ ಕೇಳ್ತಾರಲ್ಲ, ಸೀಸರ್ಸ್ಗೆ ಏನಾಯ್ತು, ಹೇಗೆ ಇದೆಲ್ಲ ಆಯ್ತು ಅಂದಾಗ ಬ್ರೂಟಸ್ ಅಲ್ಲೊಂದು ಕತೆ ಕಟ್ತಾನೆ. ಏನು ಇಲ್ಲ, ನಾವೆಲ್ಲರೂ ಸೇರಿ ಇವನು ಸೀಸರನ್ನ ಕೊಲೆ ಮಾಡಿದ್ವಿ. ಯಾಕಂದ್ರೆ ಸೀಸರ್ ತುಂಬಾ ಆಂಬಿಷಿಯಸ್ ಆಗಿದ್ದ, ಸರ್ವಾಧಿಕಾರಿಯಾಗಿ ನಮ್ಮನ್ನೆಲ್ಲ ಆಳ್ತಾ ಇದ್ದ. ಅವನ ಮಹತ್ವಾಕಾಂಕ್ಷೆ ತುಂಬಾ ಇತ್ತು, ಜಾಸ್ತಿ ದೊಡ್ಡ ದೊಡ್ಡ ಗುರಿಗಳೆಲ್ಲ ಇತ್ತು ಅವನದ್ದು. ಅವನು ತುಂಬಾ ಒಳ್ಳೆಯವನಲ್ಲ, ನಮ್ಮನ್ನೆಲ್ಲ ಆಳ್ಬೇಕು, ನಮ್ಮನ್ನೆಲ್ಲ ಸರ್ವಾಧಿಕಾರದಿಂದ ನೋಡ್ಕೋಬೇಕು, ಅವನ ಕಪಿಮುಷ್ಟಿಯಲ್ಲಿ ನಾವೆಲ್ಲ ಇರ್ಬೇಕು, ನಮ್ಮ ಸ್ವತಂತ್ರವನ್ನ ನಾವು ಕಳ್ಕೊಳ್ಬೇಕು ಎನ್ನುವಂತಹ ಒಂದು ಆಂಬಿಷಿಯಸ್ ಸೀಸರಿಗಿತ್ತು. ಹಾಗೆಲ್ಲ ಕೆಟ್ಟದಾಗಿ ಜನರಲ್ಲಿ ಮನಸ್ಸಲ್ಲಿ ಬಿತ್ತುತ್ತಾನೆ. ಆಗ ಜನರೆಲ್ಲರೂ ನಂಬ್ತಾರೆ ಬ್ರೂಟಸ್ ಹೇಳುದನ್ನು. ಹೌದಿರ್ಬೇಕು, ಹಾಗಾಗಿ ಸೀಸರ್ ಇಷ್ಟು ಯುದ್ಧಗಳನ್ನೆಲ್ಲ ಗೆದ್ದು ಬಂದಿರ್ಬೇಕು, ಪರವಾಗಿಲ್ಲ ಅವ್ನು ಸತ್ತಿದ್ದೇ ಒಳ್ಳೆದಾಯ್ತು ಅನ್ನೋಂಥ ಮನಸ್ಥಿತಿಯನ್ನ ಈ ಜನರೆಲ್ಲ ಬರುವಂತೆ ಬ್ರೂಟಸ್ ಮಾಡ್ತಾರೆ. ಮತ್ತೆ ಕ್ಯಾಶಿಯಸ್ ಎಲ್ಲ ಸೇರ್ಕೊಂಡು ಮಾಡ್ತಾರೆ. ಜನರು ಕೂಡ ಅವರನ್ನ ನಂಬಿ ಅವ್ರು ಹೇಳಿದ್ದನ್ನ ನಂಬ್ಕೋತಾರೆ, ಬ್ರೂಟಸ್ ಹೇಳಿದ್ದನ್ನ. ದೆನ್ ಒಂದಿನ ಏನಾಗುತ್ತೆ, ಬ್ರೂಟಸ್ ಇವನು ಸೀಸರ್ ಸತ್ತೋಗಿರ್ತಾನಲ್ವಾ. ಅವ್ನು ಸತ್ತೋಗಿದ್ದಕ್ಕೆ ಅವರೊಂದು ಆ ದಿವಸ ಮಾಡ್ತಾರೆ, ಏನು ಫ್ಯೂನರಲ್ ಫಂಕ್ಷನ್ ಅಂತ ಇರುತ್ತೆ. ಸ್ವಲ್ಪ ದಿನದಲ್ಲಿ ಎಲ್ಲ ಜನರಿಗೆ ಅಂದ್ರೆ ಊರಿನ ಜನತೆಗೆಲ್ಲ ಒಂದು ಸಮಾರಾಧನೆ ಅಂತ ಏನ್ ಮಾಡ್ತೀವಿ, ಅದೇ ತರ ಬ್ರೂಟಸ್ ಎಲ್ಲರ ಫ್ಯಾಮಿಲಿ ಒಂದು ಊರಿನ ಜನತೆಯನ್ನೆಲ್ಲ ಕರೆದೊಂದು ಫ್ಯೂನರಲ್ ಫಂಕ್ಷನ್ ಆಗಿರುತ್ತೆ. ಅಲ್ಲಿ ಫ್ಯೂನರಲ್ ಫಂಕ್ಷನ್ ಆಗುವಾಗ ಎಲ್ಲರೂ ಅವನ ಬಗ್ಗೆ ಮಾತಾಡ್ಬೇಕಲ್ವಾ. ಸೀಸರ್ ಸುತ್ತ ಹೋದವ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರುವಾಗ ಮಾರ್ಕ್ ಆಂಟನಿ ಅಂತ ಒಬ್ಬ ಬರ್ತಾನೆ. ಈಗಾಗಲೇ ನಮ್ಗೆ ಗೊತ್ತು, ಮಾರ್ಕ್ ಆಂಟನಿ ಅನ್ನುವಂಥ ಒಂದು ಲಾಯಲ್ ಫ್ರೆಂಡ್ ಆಗಿರ್ತಾನೆ ಸೀಸರ್ಸ್ಗೆ. ಸೀಸರ್ ಏನಿದ್ದಾನೆ, ಸೀಸರ್ ಒಬ್ಬ ಲಾಯಲ್ ಫ್ರೆಂಡ್ ಆಗಿರುವಂತವನು ಯಾರು? ಮಾರ್ಕ್ ಆಂಟನಿ. ಅವನು ಕೂಡ ಅವನು ಮಾರ್ಕ್ ಆಂಟನಿ ಕೂಡ ಬ್ರೂಟಸ್ ಮತ್ತೆ ಕ್ಯಾಶಸ್ ಏನಿದೆ ಅವ್ರದ್ದೆಲ್ಲ ಅನುಮತಿ ಪಡೆದು ಆ ಒಂದು ಫ್ಯೂನರಲ್ ಫಂಕ್ಷನ್ ಅಲ್ಲಿ ತಾನು ಕೂಡ ಸ್ಪೀಚ್ ಮಾಡ್ಬೇಕು ಅಂತ ಹೇಳ್ತಾನೆ, ಮಾತಾಡ್ಬೇಕು ಅಂತ. ಆಗ ಏನ್ ಮಾಡ್ತಾರೆ ಸೀಸರ್ಸ್ ಅವರೆಲ್ಲ, ಆಯ್ತು ಮಾತಾಡ್ಲಿ ಅಂತ ಅವನಿಗೂ ಕೂಡ ಒಂದು ಅವಕಾಶ ಕೊಡ್ತಾರೆ. ಮಾರ್ಕ್ ಆಂಟನಿ ತುಂಬಾ ಜಾಣ ಇರ್ತಾನೆ. ಅವನು ಹೇಗಿದ್ರು ಸೀಸರ್ ತುಂಬಾ ಕ್ಲೋಸ್ ಫ್ರೆಂಡ್ ಕೂಡ ಆಗಿರ್ತಾನೆ. ಅವನು ತುಂಬಾ ಜಾಣನಾಗಿರ್ತಾನೆ. ಅವನು ಏನ್ ಮಾಡ್ತಾನೆ ಅಂತ ಫ್ಯೂನರಲ್ ಸ್ಪೀಚ್ ಅಲ್ಲಿ ಬಂದು ಏನ್ ಮಾತಾಡ್ತಾನೆ ಅಂದ್ರೆ, ಸ್ಟಾರ್ಟಿಂಗ್ ಭಾಷಣ ಮಾಡುವಾಗ ಮಾರ್ಕ್ ಆಂಟನಿ ಏನ್ ಮಾಡ್ತಾನೆ, ಕ್ಯಾಶಿಯಸ್ ಮತ್ತೆ ಬ್ರೂಟಸ್ ಅವ್ರ ಪರವಾಗಿ ಮಾತಾಡಿದಾಗೆ ಮಾತಾಡ್ತಾನೆ. ಅಂದ್ರೆ ಡೈರೆಕ್ಟ್ ಆಗಿ ಅವನ ವಿಷಯವನ್ನ, ಅವ್ರು ಮಾಡಿರೋ ವಿಷಯ ಎಲ್ಲ, ಈ ಒಳಸಂಚೆಲ್ಲ ಮಾರ್ಕ್ ಆಂಟನಿಗೆ ಗೊತ್ತಿರ್ತದೆ. ಆದ ಕಾರಣ ಫಸ್ಟ್ ಸ್ಪೀಚ್ ಮಾಡ್ಲಿಕ್ಕೆ ಹೋದ ಕೂಡಲೇ ಅವನಿಗೆ ಅದನ್ನೆಲ್ಲ ಹೇಳಲಿಕ್ಕೆ ಹೋದ್ರೆ ಅವರು ಅವನಿಗೆ ಮಾತಾಡ್ಲಿಕ್ಕೆ ಬಿಡುವುದಿಲ್ಲ. ಆದ ಕಾರಣ ಅವ್ನು ಸ್ಟಾರ್ಟಿಂಗ್ ಸ್ಪೀಚ್ ಮಾಡ್ತಿರುವಾಗ ಅವನ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತಾನೆ. ಬ್ರೂಟಸ್ ಮತ್ತೆ ಅವರದ್ದು ಕ್ಯಾಶಸ್ ಬಗ್ಗೆ ಎಲ್ಲ ಹೊಗಳ್ತಾ ಹೋಗ್ತಾ ಮಾತಾಡ್ತಾ ಕೊನೆಯೆಲ್ಲ ಅವನು ಯಾವ ತರ ಅವನು, ಯಾಕಂದ್ರೆ ಕ್ಲೆವರ್ ಆಗಿರ್ತಾನೆ, ಜ್ಞಾನನಾಗಿರ್ತಾನೆ ಮಾರ್ಕ್ ಆಂಟನಿ. ಹಿ ಡಸ್ ನಾಟ್ directly attack Brutus at first. Instead, he slowly makes the people understand that Caesar was not the dangerous then man they thought he was ಅಂತ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವನು ಬ್ರೂಟಸ್ ಮೇಲೆ ಅಟ್ಯಾಕ್ ಮಾಡಿದೆಲ್ಲ ಮಾಡಿದ ಬ್ರೂಟಸ್ ಅಂತ ಫಸ್ಟಿಗೆ ಹೇಳಲಿಕ್ಕೆ ಹೋಗುದಿಲ್ಲ ಭಾಷಣದಲ್ಲಿ. ಮೊದಲಿಗೆ ಏನ್ ಮಾಡ್ತಾನೆ, ನಿಧಾನವಾಗಿ ಸೀಸರ್ಸ್ ಒಬ್ಬ ಡೇಂಜರಸ್ ವ್ಯಕ್ತಿ ಅಲ್ಲ, ಅವನು ತುಂಬಾ ಆಂಬಿಷಿಯಸ್ ಆಗಿದ್ದ ಅಂತ ಹೇಳಿದ್ದೆಲ್ಲ ಸುಳ್ಳು, ಅವನು ಜನರಿಗೋಸ್ಕರನೇ ಇದ್ದ, ಜನರಿಗೆ ಒಳ್ಳೇದಾಗ್ಬೇಕು ಅನ್ನೋದಕ್ಕೋಸ್ಕರ ಇಷ್ಟೊಂದು ಯುದ್ಧಗಳನ್ನೆಲ್ಲ ಮಾಡಿದ್ದು ಅಂತ ಸ್ಟಾರ್ಟಿಂಗ್ ಅಲ್ಲಿ ಭಾಷಣದಲ್ಲಿ ಹೇಳಿಲ್ಲ. ಕೊನೆಯಲ್ಲಿ ನಿಧಾನವಾಗಿ ಜನರ ಮನಸ್ಸಲ್ಲಿ ಇವನೊಬ್ಬ ಸೀಸರ್ ಒಬ್ಬ ಡೇಂಜರಸ್ ವ್ಯಕ್ತಿ ಆಗಿರ್ಲಿಲ್ಲ, ಇವರೆಲ್ಲ ಮೋಸದಿಂದ ಕೊಂದ್ರು ಅಂತ ಎಲ್ಲವನ್ನ ಅಲ್ಲಿ ಹೇಳಲಿಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಆವಾಗ ಅವ್ರು ಹೇಳ್ತಾನೆ, ಇಷ್ಟೆಲ್ಲ ಏನು ಭಾಷಣ ಮಾಡುವ ಮಧ್ಯದಲ್ಲಿ ಕೂಡ ಹೇಳ್ತಾನೆ ಜನರಿಗೆ. ಆಂಟನಿ ಹೇಳ್ತಾನೆ, Antony also shows Caesar's body and talks about Caesar's kindness towards the
ರೋಮನ್ ಪೀಪಲ್. ಮತ್ತೆ ಕೂಡ ಆ ಭಾಷಣದಲ್ಲಿ ಹೇಳ್ತಾನೆ ಅವನು, ಇಷ್ಟೆಲ್ಲ ನೀವೆಲ್ಲ ತಪ್ಪು ತಿಳಿದಿದ್ರಿ ಶ್ರೀಸರ್ ಬಗ್ಗೆ, ಅವನೊಬ್ಬ ಶ್ರೀಸರ್ಸ್ ಆಂಬಿಷಸ್ ಆಗಿರ್ಲಿಲ್ಲ ನೋಡಿ, ಅವನ ಎಷ್ಟು ಕೈಂಡ್ ಆದ ವ್ಯಕ್ತಿ ಆಗ್ತದೆ, ಜನರಿಗೋಸ್ಕರನೇ ಯುದ್ಧ ಮಾಡಿದ್ದು, ಎಲ್ಲ ರೋಮ್ ಪ್ರಜೆಗಳಿಗೋಸ್ಕರನೇ ಎಲ್ಲವನ್ನ ಮಾಡಿದ್ದು ಅನ್ನುವಂಥದ್ದನ್ನೆಲ್ಲ ಆ ಭಾಷಣದಲ್ಲಿ ಕೊನೆಯಲ್ಲಿ ಹೇಳ್ತಾ ಬರ್ತಾನೆ. ಅಂಡ್ he reads Caesar's will, in which Caesar has left his gift and money for the citizen. ಇದೆಲ್ಲದರ ನಂತರ ಇನ್ನೊಂದು ವಿಷಯ ಕೂಡ ನಡೀತದೆ ಅಲ್ಲಿ. ಏನಪ್ಪಾ ಅಂತಂದ್ರೆ, ಏನು ಈ ಸೀಸರ್ ಸಾಯುವ ಮೊದಲು ವಿಲ್ ಬರ್ದಿರ್ತಾನೆ. ಆ ವಿಲ್ಲಲ್ಲಿ ಏನಿತ್ತಪ್ಪ ಅಂತಂದ್ರೆ, ಅವನು ಮಾಡಿದಂತ ಎಲ್ಲ ಆಸ್ತಿಗಳೇನಿದೆ ಅಥವಾ ಅವನ ಎಲ್ಲ ಹಣಗಳೇನಿದೆ ಇದೆಲ್ಲವೂ ಕೂಡ ರೋಮ್ನ ಸಿಟಿಸನ್ಗಳಿಗೆ, ಜನರಿಗೆ ಹೋಗ್ಬೇಕು ಎನ್ನುವುದನ್ನು ಕೂಡ ಅವನ ವಿಲ್ಲಲ್ಲಿ ಬರ್ದಿರ್ತಾನೆ. ಇದನ್ನೆಲ್ಲ ಕೇಳಿದಾಗ ಜನರಿಗೆ ತುಂಬಾ ಶಾಕ್ ಆಗಿ ಬಿಡ್ತದೆ. ಅಂದ್ರೆ ಇದೆಲ್ಲವನ್ನ ಮಾರ್ಕ್ ಆಂಟನಿ ಭಾಷಣ ಮಾಡುವಾಗ ಹೇಳ್ತಾನೆ. ಅಂದ್ರೆ ಫಸ್ಟಿಗೆ ಹೇಳಿದ್ಲೆ ಕೊನೆಯಲ್ಲಿ ಹೇಳ್ತಾನೆ. ಫಸ್ಟಿಗೆ ಹೋಗಿ ಹೇಳಿದ ತಕ್ಷಣ ಅವನು ಬ್ರೂಟಸ್ಸಿಗೆಲ್ಲ ಕೋಪ ಬಂದು ಭಾಷಣ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಅಂದ್ರೆ ಅವನಿಗೆ ಇದನ್ನೆಲ್ಲ ಜನರಿಗೆ ತಲುಪಿಸ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ನಿಧಾನವಾಗಿ ಸ್ಟೋರಿಯನ್ನ ಹೇಳಲಿಕ್ಕೆ ಹೋಗುದಿಲ್ಲ. ಕೊನೆಯಲ್ಲಿ ಇದೆಲ್ಲ ಹೇಳಿಬಿಟ್ಟು ಜನರನ್ನ ಕರೆಕ್ಟ್ ಟರ್ನ್ ಮಾಡಿ ಬಿಡ್ತಾನೆ. ಅಂದ್ರೆ ಅಲ್ಲಿ ಇಷ್ಟು ದಿವಸ ಜನರೆಲ್ಲರೂ ಕ್ಯಾಶಿಯಸ್ ಮತ್ತೆ ಬ್ರೂಟನ್ನ ನಂಬಿದ್ರಲ್ವಾ, ಇದೆಲ್ಲವೂ ಸುಳ್ಳು ಅನ್ನೋದು ಈಗ ಜನರಿಗೆ ಅರ್ಥ ಆಗ್ತದೆ. ಮತ್ತೆ ಸೀಸರ್ಸ್ ಕೂಡ ಅವ್ನು ಸಾಯುವ ಮೊದಲೇನೆ ವಿಲ್ಲನ್ನು ಕೂಡ ಜನರಿಗೋಸ್ಕರನೇ ಬರ್ತಿದ್ದಾನೆ. ಅಂದ್ರೆ ಅವನು ಎಷ್ಟು ಒಂದು ಕೈಂಡ್ ಆಗಿದ್ದ ಅಥವಾ ಜನರ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂತ ಜನರಿಗೆಲ್ಲ ಅರಿವಾಗ್ತದೆ ಆ ಕ್ಷಣದಲ್ಲಿ. ಆಮೇಲೆ ದ ಪೀಪಲ್ ಬಿಕಮ್ ಆಂಗ್ರಿ ವಿತ್ ಬ್ರೂಟಸ್ ಅಂಡ್ ದ ಅದರ್ ಕಾನ್ಸ್ಪಿರೇಟರ್. ಬ್ರೂಟಸ್ ಅಂಡ್ ಕ್ಯಾಶಸ್ ಹ್ಯಾವ್ ಟು ಲೀವ್ ರೋಮ್. ಅಂದ್ರೆ ಜನರಿಗೆ ಆಗ ತುಂಬಾ ಕೋಪ ಬರ್ತದೆ ಬ್ರೂಟಸ್ ಮತ್ತೆ ಕ್ಯಾಶಸ್ ಮೇಲೆ. ಇಷ್ಟ ಆಗ್ಲಿಕ್ಕೆ ಕಾರಣ ನೀವೇ ಇಬ್ರಲ್ವಾ ಅಂತ ಹೇಳಿ ಆ ಒಂದು ಪಿತೂರಿಗಾರರ ಮೇಲೆ ತುಂಬಾ ಕೋಪ ಬಂದು ಜನರಿಗೆ ಬರ್ತದೆ. ಆಗ ಬ್ರೂಟಸ್ ಮತ್ತೆ ಕ್ಯಾಶಸ್ ಅಲ್ಲಿಂದ ಬಿಟ್ಟು ಆ ರೋಮನೆ ಬಿಟ್ಟು ಓಡಿ ಹೋಗ್ತಾರೆ. ಇದೊಂದು ಕಥೆ ಆಗಿರ್ತದೆ. ಲೇಟರ್ ಆಂಟನಿ ಮತ್ತೆ ಆಕ್ಟಿವಿಯಸ್ ಅಂಡ್ ಲೆಪಿಡಸ್ ಫೈಟ್ ಅಗೇನ್ಸ್ಟ್ ಬ್ರೂಟಸ್ ಅಂಡ್ ಕ್ಯಾಶಿಯಸ್, ಎ ಸಿವಿಲ್ ವಾರ್ ಬಿಗಿನ್ಸ್. ಅಂದ್ರೆ ಆಮೇಲೆ ಏನಾಗುತ್ತೆ ಅಂದ್ರೆ, ಈಗ ಈ ನಮ್ಮ ಸೀಸರ್ಸ್ ಏನಿರ್ತಾರೆ ಅವರಿಗೆ 2 ಮಕ್ಳಿರ್ತಾರೆ. ಅದೇ ದತ್ತು ತಗೊಂಡಿರ್ತಂತ ಮಕ್ಳಿರ್ತಾರೆ. ಒಂದು ಆಕ್ಟಿವಿಯಸ್ ಮತ್ತೊಂದು ಲೆಪಿಡಸ್ ಅಂತ ಇಬ್ರು ಮಕ್ಳಿರ್ತಾರೆ. ಅವರು ಎಲ್ಲ ಏನ್ ಮಾಡ್ತಾರೆ ಅಂದ್ರೆ, ಇವ್ರು ಹೆಂಗಿದ್ರು ರೋಮಿನ್ ಬಿಟ್ಟು ಓಡಿ ಹೋಗ್ತಿದ್ದಾರೆ ಈ ಸಂದರ್ಭದಲ್ಲಿ ಕ್ಯಾಶಿಯಸ್ ಮತ್ತೆ ಬ್ರೂಟಸ್. ಆಗ ಇವನು ಮಾರ್ಕ್ ಆಂಟನಿ ಬ್ರೂಟಸ್ ನ ಮತ್ತೆ ಕ್ಯಾಶಿಯಸ್ ನ ಅವನ ಸೀಸರ್ ನ ಮಕ್ಕಳಾದ ಆಕ್ಟಿವಿಯಸ್ ಮತ್ತೆ ಲೆಪಿಡಸ್ ಇಬ್ಬರನ್ನ ಸೇರ್ಕೊಂಡು ಅವರಿಬ್ಬರನ್ನ ದೊಡ್ಡ ಯುದ್ಧ ಮಾಡಿ ಸೋಲಿಸ್ತಾರೆ. ಕ್ಯಾಶಿಯಸ್ ಡೈಸ್ ಆಫ್ಟರ್ ಮೇಕಿಂಗ್ ಎ ಮಿಸ್ಟೇಕ್. ಲೇಟರ್ ಬ್ರೂಟಸ್ ಆರ್ಮಿ ಡಿಫೀಟೆಡ್. ಬ್ರೂಟಸ್ ಡಸ್ ನಾಟ್ ವಾಂಟ್ ಟು ಬಿ ಕ್ಯಾಪ್ಚರ್ಡ್, ಸೊ ಹಿ ಕಿಲ್ಸ್ ಹಿಮ್ಸೆಲ್ಫ್ ಅಂತ ಹೇಳ್ತಾರೆ. ಅಂದ್ರೆ ಈ ಯುದ್ಧದಲ್ಲಿ ಕ್ಯಾಶಿಯಸ್ ಸತ್ತೋಗ್ತಾನೆ. ಅವನು ಮಾಡಿರುವಂತ ಅವನ ಮಿಸ್ಟೇಕ್ ಇಂದಾನೆ ಅವ್ನು ಸಾಯ್ತಾನೆ ಕ್ಯಾಶಿಯಸ್. ಅಂದ್ರೆ ಯುದ್ಧ ನಡೀತದಲ್ಲ, ಇವನು ಆಕ್ಟಿವಿಯಸ್ ಸೀಸರ್ ನ ಮಕ್ಕಳಿಬ್ರು ಮತ್ತೆ ಈ ಮಾರ್ಕ್ ಆಂಟನಿ ಎಲ್ಲರೂ ಸೇರಿ ಯುದ್ಧ ಮಾಡ್ತಾರೆ. ಯುದ್ಧದಲ್ಲಿ ಕ್ಯಾಶಿಯಸ್ ಸೋಲ್ತಾನೆ, ಸೋತು ಸತ್ತೋಗ್ತಾನೆ, ಸತ್ತೋಗ್ತಾನೆ. ನಂತರ ಬ್ರೂಟಸ್ ಕೂಡ ಅವನ ಆರ್ಮಿ ಕೂಡ ಶರಣಾಗತ್ತೆ. ಅಂದ್ರೆ ಅವರು ಕೂಡ ಸೋಲ್ತಾರೆ. ಬ್ರೂಟಸ್ ಆರ್ಮಿ ಏನಿದೆ ಸೈನ್ಯ ಅವರು ಕೂಡ ಸೋಲ್ತಾರೆ. ಆಗ ಸೋತ ಬ್ರೂಟಸ್ಗೆ ತಪ್ಪು ಅಂದ್ರೆ ತಾನು ಅವರಿಗೆ ಸೆರೆ ಆಗ್ಲಿಕ್ಕೆ ಇಷ್ಟ ಇಲ್ಲದೆ ಅವನನ್ನೇ ಅವನು ಕೊಲ್ತ್ಕೊಳ್ತಾನೆ. ಅಂದ್ರೆ ಸೆಲ್ಫ್ ಕಿಲ್ ಮಾಡ್ಕೊಳ್ತಾನೆ ಬ್ರೂಟಸ್. ಅಂದ್ರೆ ಅವನಿಗೆ ಬೇಜಾರಾಗಿ ಬಿಡ್ತದೆ, ಅವನ ಮೇಲೆ ನಾನು ಮಾಡಿದ ತಪ್ಪು ಅಂತ ಅನ್ಕೊಂಡು ಅವರಿಗೆ ಶರಣಾಗುವ ಮೊದಲು ಅವನನ್ನ ಸಾಯಿಸ್ಕೊಳ್ತಾನೆ ಬ್ರೂಟಸ್. ಸೊ ಇದಿಷ್ಟು ಕೂಡ ಈ ಒಂದು ಸ್ಟೋರಿಯ ಕಥೆ ಆಗಿರ್ತದೆ. At the end, Antony says that Brutus was a honorable man because Brutus honestly believed that he was doing what was best for Rome. ಅಂದ್ರೆ ಕೊನೆಯಲ್ಲಿ ಆಂಟನಿಗೆ ಗೊತ್ತಿರ್ತದೆ. ಆಂಟನಿ ಹೇಳ್ತಾನೆ ಎಲ್ಲ ಕೊನೆಯಲ್ಲಿ, ಬ್ರೂಟಸ್ ತುಂಬಾ ಒಳ್ಳೆಯವನೇ, ಬ್ರೂಟಸ್ ಏನು ಕೆಟ್ಟವನಲ್ಲ, ಆದ್ರೆ ಅವನಿಗೆ ಅತಿಯಾದ ಪ್ರೀತಿ ಇತ್ತು ಜನರಲ್ಲಿ, ರೋಮ್ ಜನರಲ್ಲೆಲ್ಲ ಪ್ರೀತಿ ಇತ್ತು. ಆ ಒಂದು ಪ್ರೀತಿಯಿಂದಾಗಿ ಅವರಿಗೆ ಅನ್ಯಾಯ ಆಗ್ಬಾರ್ದು ಎನ್ನುವಂತ ಕಾರಣದಿಂದಾಗಿ ಅವನು ಈ ಪಿತೂರಿಗೆ ನಡೆಸುವುದು ಯಾವುದು ಅವನಿಗೆ ಗೊತ್ತಿಲ್ಲದೆ ಅವನು ರೋಮ್ ಜನರಿಗೋಸ್ಕರ ಅವನು ಕ್ಯಾಶಸ್ ನ ಗುಂಪನ್ನ ಸೇರಿದಾನೆ ಹೊರತು ಯಾವುದೇ ಕೆಟ್ಟ ಉದ್ದೇಶದಿಂದ ಬ್ರೂಟಸ್ ಮಾಡಿರುವುದಲ್ಲ. ಅಂದ್ರೆ ಸೀಸರನ್ನ ಕೊಂದ್ರು ಕೂಡ ಸಾಯಿಸಿದ್ರು ಕೂಡ ಅವರ ಗುಂಪನ್ನ ಸೇರಿ. ಆದ್ರೆ ಅವನು ಅಲ್ಲಿಗೆ ಹೋದಂತ ಒಂದು ಕಾರಣ ಅದು ಏನಿತ್ತು ಅದು ತುಂಬಾ ಒಳ್ಳೆಯದಾಗಿತ್ತು, ಅಥವಾ ಅವನು ರೋಮ್ ಜನರಿಗೋಸ್ಕರ ಈ ಒಂದು ಕಾರ್ಯಕ್ಕೆ ಇಳಿದಿದ್ದಾನೆ ಎನ್ನುವುದನ್ನ ಕೂಡ ಅಲ್ಲಿ ಸೀಸರ್ನ ಮಗನಾದ ಆಕ್ಟಿವಿಯಸ್ ಹೇಳ್ತಾನೆ. ಅವನು ಅದನ್ನ ಮರೆಯುವುದಿಲ್ಲ. ಅವನು ಕೂಡ ಒಬ್ಬ ಹಾನರೇಬಲ್ ವ್ಯಕ್ತಿನೇ, ಯಾಕಂದ್ರೆ ಅವನು ರೋಮ್ ಜನರಿಗೋಸ್ಕರನೇ ಇಷ್ಟೆಲ್ಲ ಮಾಡಿದ್ದು ಎನ್ನುವುದನ್ನ ಇಲ್ಲಿ ಹೇಳ್ತಾನೆ. ಸೊ ಈ ಒಂದು ಕಥೆ ಓವರ್ ಆಲ್ ಏನಪ್ಪಾ ಹೇಳುದಂದ್ರೆ, ದ ಪ್ಲೇ ಟೀಚರ್ಸ್ ಅಸ್ ದಟ್ ಪವರ್ ಅಂಡ್ ಆಂಬಿಷನ್ ಕ್ಯಾನ್ create conflict. It also shows how friendship can be destroyed by political decisions and betrayal ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಸ್ಟೋರಿ ನಮ್ಗೆ ಏನ್ ಹೇಳುತ್ತಪ್ಪ ಅಂದ್ರೆ, ಈ ಪವರ್ಗಳೇನಿದೆ ಮತ್ತೆ ಆಂಬಿಷನ್ಗಳಿಂದ ಮಹತ್ವಾಕಾಂಕ್ಷೆ ಏನಿದೆ ಇದು ತುಂಬಾ ಸಂಘರ್ಷಗಳನ್ನೆಲ್ಲ ಕ್ರಿಯೇಟ್ ಮಾಡ್ತದೆ ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ಇದು ಫ್ರೆಂಡ್ಶಿಪ್ ಕೂಡ ಹೇಗೆ ನಾಶ ಆಗ್ತದೆ ಒಂದು ಪೊಲಿಟಿಕಲ್ ಡಿಸಿಷನ್ ಅಥವಾ ಈ ಒಂದು ನಂಬಿಕೆ ದ್ರೋಹದಿಂದ ಅಥವಾ ಈ ರಾಜಕೀಯ ಕುತಂತ್ರಗಳಿಂದಾಗಿ ಸ್ನೇಹವೆಲ್ಲ ಹೇಗೆ ಒಂದು ನಾಶ ಆಗಿ ಹೋಗ್ತದೆ ಎನ್ನುವುದನ್ನು ಕೂಡ ನಾವು ಈ ಕಥೆಯಲ್ಲಿ ನೋಡಬಹುದಾಗಿದೆ. ಬ್ರೂಟಸ್ ವಾಂಟೆಡ್ to save Rome, but his decision to kill Caesar finally brought war.
ವೈಲೆನ್ಸ್ ಅಂಡ್ ಹಿಸ್ ಓನ್ ಡೆತ್. ಅಂದ್ರೆ ಬ್ರೂಟಸ್ಗೆ ರೋಮನ್ನ ಸೇವ್ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶ ಇತ್ತೇ ಹೊರತು ಯಾರನ್ನ ಕೊಲ್ಬೇಕಂತ ಇರ್ಲಿಲ್ಲ. ಬಟ್ ಅವ್ನು ತೆಗೆದುಕೊಂಡ ಆ ಡಿಸಿಷನ್ ಇಂದ ಸೀಸರ್ ಸಾಯುವಂತಾಗ್ತದೆ. ಮತ್ತೆ ಒಂದು ದೊಡ್ಡ ಗಲಾಟೆ ಆಗುವ ಯುದ್ಧಗಳೇ ಆಗುವ ಹಾಗೆ ಆಗ್ತದೆ. ಮತ್ತೆ ಅವನು ಸಣ್ಣ ಸಾವಿಗೆ ತಾನೇ ಕಾರಣನಾಗುವ ಹಾಗೆ ಆಗ್ತದೆ ಎನ್ನುವುದನ್ನ ಈ ಕಥೆಯಲ್ಲಿ ನಾವು ನೋಡಬಹುದಾಗಿದೆ. ಸೊ ನಿಮ್ಗೆ ಈಗ ಕತೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಜೂಲಿಯಸ್ ಸೀಸರ್ ಎನ್ನುವಂತ ಒಂದು ನಾಟಕ ಏನಿದೆ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಅಂದ್ರೆ ಸೀಸರ್ ಒಬ್ಬ ಮಹತ್ವಾಕಾಂಕ್ಷಿ, ಒಬ್ಬ ಲೀಡರ್ ಆಗಿರ್ತಾನೆ, ಯುದ್ಧಗಳನ್ನೆಲ್ಲ ಗೆದ್ಕೊಂಡು ಬರ್ತಾನೆ. ಅವನು ಗೆದ್ಕೊಂಡು ಬರುವಂತ ಈ ಯುದ್ಧಗಳೆಲ್ಲ ಏನಿದೆ ಅದೆಲ್ಲವೂ ಕೂಡ ಅದೇ ಅದೇ ಒಂದು ರೋಮ್ ನಲ್ಲಿರುವಂತ ಬೇರೆ ಲೀಡರ್ಸ್ ಗಳಿಗೆ ಅವ್ರಿಗೆ ಹೊಟ್ಟೆ ಉರಿ ಆಗ್ತದೆ. ಅಂದ್ರೆ ಇವ್ನು ಈ ತರ ಎಲ್ಲ ಯುದ್ಧವನ್ನೆಲ್ಲ ಮಾಡಿ ಗೆದ್ಕೊಂಡು ಬಂದು ಜನರ ಪ್ರೀತಿಯನ್ನು ಪಡ್ಕೊಳ್ತಾ ಇದ್ದಾನಲ್ಲ ಸೀಸರ್. ಹೀಗೆ ಆಗ್ತಾ ಹೋದ್ರೆ ಮುಂದೆ ಒಂದಿನ ರೋಮ್ನ ರಾಜನಾಗ್ಬಹುದು. ನಮ್ಮ ಎಲ್ಲ ಕೈಯಲ್ಲಿರುವಂತಹ ಅಧಿಕಾರಗಳು ಅಥವಾ ನಮ್ಮ ಸ್ವತಂತ್ರಗಳೆಲ್ಲ ಮರೆ ಆಗ್ತದೆ, ಎಲ್ಲ ನಾವು ಇವನ ಹಿಡಿತದಲ್ಲಿ ಇರಬೇಕಾಗ್ತದೆ ಎನ್ನುವಂತ ಒಂದು ಉದ್ದೇಶ ಅಲ್ಲಿರುವಂತ ಕೆಲವು ಲೀಡರ್ ಗಳಿಗೆ ಬರ್ತದೆ. ಆ ಲೀಡರ್ ಗಳಲ್ಲಿ ಒಬ್ಬನಾಗಿರ್ತಾನೆ ಯಾರು, ಕ್ಯಾಶಿಯಸ್ ಎನ್ನುವಂತವನು. ಒಬ್ಬ ಪಿತೂರಿ ಮಾಡುವವನೇ ಆಗಿರ್ತಾನೆ. ಅವನಿಗೆ ಮೊದ್ಲಿಂದನೂ ಸೀಸರನ್ನ ನೋಡಿದ್ರೆ ಆಗುದಿಲ್ಲ. ಆಗ ಅವನು ಏನ್ ಮಾಡ್ತಾನೆ, ಈಗ ಸೀಸರ್ನ ಸಾಯಿಸ್ಲಿಕ್ಕೆ ಸೋಲಿಸ್ಲಿಕ್ಕೆ ಏನ್ ಮಾಡ್ಬೇಕು, ಅವನೊಂದು ಗ್ರೂಪ್ ಮಾಡ್ಕೋತಾನೆ. ಆ ಗ್ರೂಪ್ ಅಲ್ಲಿ ಇಂಪಾರ್ಟೆಂಟ್ ಆದ ವ್ಯಕ್ತಿಯನ್ನೊಬ್ಬನ ಕಟ್ಕೊಂತಾರೆ. ಅದ್ ಯಾರಪ್ಪ ಅಂತಂದ್ರೆ ಬ್ರೂಟಸ್ ಆಗಿರ್ತಾನೆ. ಬ್ರೂಟಸ್ ಸೀಸರ್ನ ಫ್ರೆಂಡ್ ಆಗಿರ್ತಾನೆ. ಮತ್ತೆ ಅವನಿಗೆ ಬ್ರೂಟಸ್ ಸೀಸರ್ನ ಕ್ಲೋಸ್ ಫ್ರೆಂಡ್, ಪ್ಲಸ್ ಅವನೊಬ್ಬ ಪ್ಯಾಟ್ರಿಯಾಟಿಕ್ ವ್ಯಕ್ತಿ ಆಗ್ತಿದೆ. ಅಂದ್ರೆ ದೇಶಭಕ್ತನ ಮತ್ತೆ ರೋಮನ್ನ ತುಂಬಾ ಪ್ರೀತಿಸುವಂತೂ ಗೌರವಾನ್ವಿತ ವ್ಯಕ್ತಿ ಆಗಿರ್ತಾನೆ ರೋಮ್ ಸಾಮ್ರಾಜ್ಯದಲ್ಲಿ ಅವನೊಬ್ಬ. ಹಾಗಾಗಿ ಅವನೇ ಫಸ್ಟ್ ಏನ್ ಮಾಡ್ತಾನೆ, ಕ್ಯಾಶಿಯಸ್ ಬ್ರೂಟಸ್ನೇ ನಮ್ಮ ಪಾರ್ಟಿಗೆ ತಗೊಂಡ್ರೆ ನಮ್ಗೆ ಸೀಸರ್ನ ಕೊಲ್ಲಿಕ್ಕೆ ತುಂಬಾ ಈಸಿ ಆಗ್ತದೆ ಎನ್ನುವ ಕಾರಣಕ್ಕೆ ಬ್ರೂಟಸ್ನ ಕರೀತಾರೆ ತಮ್ಮ ಗ್ರೂಪಿಗೆ ಬರ್ಲಿಕ್ಕೆ. ಆಗ ಬ್ರೂಟಸ್ ಒಪ್ಪಿಕೊಳ್ಳೋದಿಲ್ಲ, ಯಾಕಂದ್ರೆ ಫ್ರೆಂಡ್ ಅಲ್ಲ, ಫ್ರೆಂಡ್ ಅನ್ನು ಸಾಯಿಸ್ಲಿಕ್ಕೆ ರೆಡಿ ಇರುವುದಿಲ್ಲ. ಆಗ ಅವರು ಇನ್ನೊಂದು ಪ್ಲಾನ್ ಮಾಡ್ತಾನೆ ಕ್ಯಾಶಿಯಸ್. ಏನಪ್ಪಾ ಅಂತಂದ್ರೆ, ನೀನು ನಮ್ಮ ಪಾರ್ಟಿಗೆ ಬರ್ಬೇಕು, ಯಾಕಂದ್ರೆ ಈ ರೋಮನ್ನ ನಾವು ಕಾಪಾಡ್ಬೇಕಾದ್ರೆ ನೀನ್ ನಮ್ಮ ಪಾರ್ಟಿಗೆ ಬರ್ಬೇಕು. ಯಾಕಂದ್ರೆ ಸೀಸರ್ಸ್ ಇಂತಹ ಯುದ್ಧಗಳನ್ನ ಮಾಡಿ ಮಹತ್ವಾಕಾಂಕ್ಷಿ ಆಗಿದ್ದಾನೆ. ತುಂಬಾ ಪ್ರದೇಶಗಳನ್ನ ಗೆದ್ಕೊಂಡು ತಾನೇ ಸರ್ವಾಧಿಕಾರಿಯಾಗಿ ಆಳ್ತಾನೆ. ರೋಮ್ ಜನರಿಗೆ ಇದರಿಂದ ಅನ್ಯಾಯ ಆಗುತ್ತೆ, ಹೀಗೆಲ್ಲ ಅವನ ಕೆಟ್ಟ ಯೋಚನೆಗಳನ್ನ ಅವನ ತಲೆಗೆ ತುಂಬಿಸಿ ಅವನು ಇವರ ಪಾರ್ಟಿಗೆ ಅಂದ್ರೆ ಕ್ಯಾಶಿಯಸ್ ಪಾರ್ಟಿಗೆ ಬರುವ ಹಾಗೆ ಮಾಡಿ ಒಂದು ದಿನ ಯುದ್ಧ ಮಾಡ್ತಾರೆ. ಮತ್ತೆ ಪದೇ ಏನೇನೋ ಸಂಚುಗಳನ್ನು ಮಾಡ್ತಾ ಇರ್ತಾರೆ ಸೀಸರ್ನ ಕೊಲ್ಲಿಕ್ಕೆ. ಇದರ ಮಧ್ಯೆ ಒಂದು ಸೂಟ್ಸೇಯರ್ ಕೂಡ ಹೇಳಿರ್ತಾರೆ ಸೀಸರ್ಗೆ, ಬಿವರ್ ಆಫ್ ಮಾರ್ಚ್ 15 ಅಂತ, ನೀವು ಮಾರ್ಚ್ 15 ಬಗ್ಗೆ ಜಾಗೃತಿ ಆಗಿರೋ, ಅದನ್ನೇನಾದ್ರೂ ಆಗುತ್ತೆ ಅಂತ. ಹಾಗೇನೆ ಕಲ್ಪರ್ನಿ ಅಂತ ಏನ್ ಸೀಸರ್ ವೈಫ್ ಇದ್ದಾಳೆ, ಅವಳಿಗೂ ಕೂಡ ಕನಸು ಬೀಳುತ್ತೆ ಗಂಡನಿಗೆ ಏನಾದ್ರೂ ತೊಂದರೆ ಆಗುತ್ತೆ ಈ ಯುದ್ಧ ಎಲ್ಲ ಹೋದ್ರೆ ನೆಕ್ಸ್ಟ್ ಬರುವಂತ ಯುದ್ಧದಲ್ಲಿ ಅಂತ. ಅದನ್ನ ಗಂಡನು ಹೇಳ್ತಾರೆ, ಸೂಟ್ಸೇಯರ್ ಕೂಡ ಅವಳಿಗೆ ಹೆಂಡತಿ ಕಲ್ಪರ್ನಿಯ ಕೂಡ ಹೇಳ್ತಾಳೆ. ಆಗ್ಲೂ ಇಗ್ನೋರ್ ಮಾಡ್ತಾನೆ. ಮತ್ತೆ ಸೂಟ್ಸೇಯರ್ ಅನ್ನು ಜ್ಯೋತಿಷಿ ಹೇಳಿದನ್ನು ಕೂಡ ಇಗ್ನೋರ್ ಮಾಡ್ತಾನೆ ಸೀಸರ್. ಅವ್ರನ್ನೆಲ್ಲ ಹೇಳಿದ್ ಇಗ್ನೋರ್ ಮಾಡಿ ಯುದ್ಧಕ್ಕೆ ಹೋಗ್ತಾರೆ. ಆಮೇಲೆ ಯುದ್ಧ ರಂಗಕ್ಕೆ ಹೋದ್ಮೇಲೆ ಗೊತ್ತಾಗ್ತದೆ ಅವನಿಗೆ ಅಲ್ಲಿ ಯುದ್ಧ ನಡೆಸ್ತಾ ಇದ್ದವರು, ಆ ರಣರಂಗ ಮಾಡಿದವರೇ ಅವನ ಸ್ವಂತ ಗೆಳೆಯರೇ ಆಗಿರ್ತಾರೆ, ಸ್ನೇಹಿತರೆ ಅಥವಾ ಉಳಿದ ಲೀಡರ್ಗಳೇ ಆಗಿರ್ತಾರೆ ಅಂತ. ಅವರೆಲ್ಲರೂ ಕೂಡ ಮೋಸದಿಂದ ಸುತ್ತುವರೆದು ಅವನನ್ನ ಕೊಲ್ತಾರೆ. ಕೊಲ್ಲುವ ಕೊನೆ ಕ್ಷಣದಲ್ಲಿ ಬ್ರೂಟಸ್ ಅನ್ನ ನೋಡ್ತಾನೆ ಸೀಸರ್. ಓ ಬ್ರೂಟಸ್, ಯು ಟೂ ಅಂತ ಹೇಳ್ಬಿಡ್ತಾನೆ. ಅಂದ್ರೆ ನೀನು ಕೂಡ ಈ ಒಳಸಂಚಲಿದ್ಯಾ, ನೀನು ಕೂಡ ನನ್ನ ಸಾಯಿಸ್ತೀಯ ಅಂತ ತುಂಬಾ ನೋವಲ್ಲಿ ಅವನು ಸಾಯ್ತಾನೆ ಸೀಸರ್. ಇಷ್ಟು ಕತೆ ಕೂಡ ಒಂದು ಪಾರ್ಟ್ ಆಗುತ್ತೆ. ನಂತರ ಜನರಿಗೆಲ್ಲ ಊರಿಗೆ ಬಂದ ನಂತರ ಸಾಯಿಸಿ ರಾಜ್ಯಕ್ಕೆ ಮರಳಿ ಬರ್ತಾರೆ. ಬಂದಾಗ ಇವರೆಲ್ಲ ಹೇಳ್ತಾರೆ, ನಾವು ಸೀಸರ್ನ ಸಾಯಿಸಿದ್ದು, ಜನರ ಹತ್ರ ಹೇಳ್ತಾರೆ ಬ್ರೂಟಸ್ ಮತ್ತೆ ಕ್ಯಾಶಸ್. ನಾವು ಸೀಸರ್ನ ಯಾಕೆ ಸಾಯಿಸಿದ್ವಿ ಅಂತಂದ್ರೆ, ಅವನು ಮಹತ್ವಾಕಾಂಕ್ಷಿಯಾಗಿದ್ದ, ಅವನಿಗೆ ಸರ್ವಾಧಿಕಾರದಿಂದ ನಮ್ಮನ್ನೆಲ್ಲ ಆಡಳಿತ ಮಾಡ್ಬೇಕೆನ್ನುವ ಉದ್ದೇಶ ಇತ್ತು, ಹೊರತಾಗಿ ನಮ್ಗೆ ಒಳ್ಳೇದ್ ಮಾಡೋ ಉದ್ದೇಶ ಇರ್ಲಿಲ್ಲ. ಹೀಗೆಲ್ಲ ಜನರ ಮನಸ್ಸಲ್ಲಿ ಕೆಟ್ಟ ಅಭಿಪ್ರಾಯ ಬರುವ ಹಾಗೆ ಮಾಡ್ತಾರೆ ಯಾರು, ಕ್ಯಾಶಸ್ ಮತ್ತೆ ಬ್ರೂಟಸ್. ಹೀಗೆ ಅದೆಲ್ಲ ನಡೆದ ನಂತರ ಜನರು ಅವ್ರು ಹೇಳಿದ್ದನ್ನ ನಂಬ್ಕೊಂಡು ಹೋಗ್ತಾರೆ. ಬ್ರೂಟಸ್ನ ಕಿಂಗ್ ಅನ್ನಾಗಿ ಮಾಡ್ತಾರೆ. ಅದಾದ ನಂತರ ಬ್ರೂಟಸ್ ಅಲ್ಲಿ ಆಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಾದ ನಂತರ ಒಂದು ಫ್ಯೂನರಲ್ ಪ್ರೋಗ್ರಾಮ್ ಇರುತ್ತೆ, ಫ್ಯೂನರಲ್ ಫಂಕ್ಷನ್ ಟೈಮ್ ಇರುತ್ತೆ, ಯಾರಿಗೆ, ಸೀಸರಿಗೋಸ್ಕರ ಮಾಡುದು. ಆ ಸೀಸರ್ ಫ್ಯೂನರಲ್ ಫಂಕ್ಷನ್ ದಿನ ಮಾರ್ಕ್ ಆಂಟೋನಿ ಎನ್ನುವಂತ ಒಬ್ಬ ಸ್ನೇಹಿತ, ಸೀಸರ್ನ ಕ್ಲೋಸ್ ಫ್ರೆಂಡ್, ಲಾಯಲ್ ಫ್ರೆಂಡ್ ಆಗಿರುವಂತ ಮಾರ್ಕ್ ಆಂಟೋನಿ, ನಾನು ಕೂಡ ಒಂದು ಭಾಷಣ ಮಾಡ್ಬೇಕು ಈ ಫಂಕ್ಷನ್ ಅಲ್ಲಿ ಅಂತ ಇವರ ಒಪ್ಪಿಗೆ ಪಡ್ಕೊಳ್ತಾನೆ ಕ್ಯಾಶಿಯಸ್ ಮತ್ತೆ ಬ್ರೂಟಸ್. ಇದು ಒಪ್ಪಿಗೆ ಪಡೆದು ಭಾಷಣ ಮಾಡ್ಲಿಕ್ಕೆ ಬರ್ತಾನೆ ಫ್ಯೂನರಲ್ ಫಂಕ್ಷನ್. ಇದು ಅಂದ್ರೆ ಏನ್ ಹೇಳಿ, ಫ್ಯೂನರಲ್ ಅಂದ್ರೆ ಏನು, ಅಂತಿಮ ವಿದಾಯಕ್ಕಾಗಿ ಒಂದು ಫಂಕ್ಷನ್ ಮಾಡ್ತಾರಲ್ವ ಸತ್ತವರದ್ದೆಲ್ಲ, ಅಂತಹ ಒಂದು ಕಾರ್ಯಗಳ ಒಂದು ಫಂಕ್ಷನ್ ಆಗಿರುತ್ತೆ. ಆ ಫಂಕ್ಷನ್ ಅಲ್ಲಿ ತಾನು ಕೂಡ ಅವನ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು ಸೀಸರ್ ಬಗ್ಗೆ ಅಂತ ಹೇಳಿ ಹೋಗ್ತಾನೆ. ಅವನು ತುಂಬಾ ಜಾಣನಾಗಿ ಕ್ಲೆವರ್ ಆಗಿ ಯೋಚನೆ ಮಾಡಿ, ಮೊದಲಿಗೆ ಯಾವುದೇ ಕಾರಣಕ್ಕೂ ಏನು ಬ್ರೂಟಸ್ ಬಗ್ಗೆ ಎಲ್ಲ ಏನ್ ಅವರ ಈ ಒಳಸಂಚನೆಲ್ಲ ಜನರಿಗೆ ಹೇಳಲಿಕ್ಕೆ ಹೋಗುದಿಲ್ಲ. ಮೊದಲಿಗೆ ಅವನು ನಿಧಾನವಾಗಿ ಬ್ರೂಟಸ್ ಸೀಸರ್ನ ಒಳ್ಳೆತನವನ್ನೆಲ್ಲ ಜನರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ, ಕೈಂಡ್ನೆಸ್ ಅನ್ನೆಲ್ಲ. ಅಂದ್ರೆ ಸೀಸರಿಗೆ ಮಹತ್ವಾಕಾಂಕ್ಷೆ ಇರ್ಲಿಲ್ಲ, ಅವನಿಗೆ ಜನರನ್ನು ಒಳ್ಳೆ ರೀತಿ ನೋಡ್ಕೊಳ್ಳೋದೇ ಅವನಿಗೆ ಬೇಕಾಗಿತ್ತು. ಇದನ್ನೆಲ್ಲ ಹೇಳಿದವನು ಕೊನೆಗೆ ಜನರು ನಂಬುವ ಹಾಗೆ ಹೇಳ್ತಾನೆ. ನಂಬಿಕೆ, ಜನರು ಅವನನ್ನು ಕೊನೆಯಲ್ಲಿ ನಂಬುದು ಹೇಗಪ್ಪ ಅಂತಂದ್ರೆ, ಇಷ್ಟು ವರ್ಷ ಮಾಡಿದ ಯುದ್ಧ, ಅವನು ದುಡಿದ ಹಣವನ್ನೆಲ್ಲವನ್ನ ಕೂಡ ಸೀಸರ್ ಎನ್ನುವಂತವನು ಬರೀ ರೋಮನ್ ಪ್ರಜೆಗಳಿಗೋಸ್ಕರನೇ ಬಿಟ್ಟು ಹೋಗಿದ್ದಾನೆ ಎನ್ನುವುದನ್ನು ಕೂಡ, ಅವನ ವಿಲ್ಲನ್ನು ಬರ್ದನ್ನ ಕೂಡ ಅಲ್ಲಿ ತೋರಿಸ್ತಾರೆ. ಆಗ ಜನರಿಗೆ
ಶಾಕ್ ಆಗ್ತದೆ. ಇಂಥ ಒಳ್ಳೆ ಮನುಷ್ಯನನ್ನ ನಾವು ತಪ್ಪಾಗಿ ತಿಳಿದಿದ್ವಲ್ಲ, ಬ್ರೂಟಸ್ ಹೇಳಿದ ಒಂದು ಮಾತು ಕೇಳಿ. ಸೀಸರ್ ಎಷ್ಟು ಒಳ್ಳೆಯವನ, ಇವನನ್ನ ಇವರೆಲ್ಲ ಸೇರಿ ಕೊಂದ್ರ ಅಂತ ಅವನಿಗೆ ತುಂಬಾ ಬೇಜಾರಾಗ್ತದೆ. ಊರಿನ ಜನರಿಗೆಲ್ಲ, ಪ್ರಜೆಗಳಿಗೆಲ್ಲ ಇಷ್ಟು ಒಳ್ಳೆ ರಾಜನನ್ನ ನಾವು ಮಹತ್ವಾಕಾಂಕ್ಷೆ ಅಥವಾ ಸರ್ವಾಧಿಕಾರಿಯಾಗಿ ಆಡಳಿತ ಮಾಡ್ತಾನೆ ಅಂತ ಹೇಳಿ ಕೊಂದು ಬಿಟ್ರಲ್ಲ ಅಂತ ಜನರಿಗೆ ತುಂಬಾ ಕೋಪ ಬಂದು ಬ್ರೂಟಸ್ ಮತ್ತೆ ಕ್ಯಾಶಸ್ ಅನ್ನ ನೋಡ್ತಾರೆ. ಇನ್ನೇನು ಅವನು ಕೋಪಗೊಂಡು ಅವರ ಮೇಲೆ ಆಕ್ರಮಣ ಮಾಡ್ತಾರೆ ಅನ್ನುವಷ್ಟರಲ್ಲಿ ಈ ಬ್ರೂಟಸ್ ಮತ್ತೆ ಕ್ಯಾಶಸ್ ಅಲ್ಲಿಂದ ಪಲಾಯನ ಮಾಡ್ತಾರೆ, ಓಡಿ ಹೋಗ್ತಾರೆ. ಆ ನಂತರ ಮತ್ತೆ ಒಂದು ಬ್ರೂಟಸ್ ಇದು ಮಕ್ಕಳೇ ಇದು ಸೀಸರಿಗೆ 2 ಮಕ್ಕಳಿರ್ತಾರೆ. ಏನು ಏನು ದತ್ತುಪುತ್ರ ಮಕ್ಕಳು 2 ಇರ್ತಾರೆ, ಆಕ್ಟಿವಿಯಸ್ ಮತ್ತೆ ಇನ್ನೊಂದು ಮಗ ಇರ್ತಾನೆ. ಅವರಿಬ್ರು ಸೇರ್ಕೊಂಡು ಲೆಪಿಡಿಯಸ್ ಅಂತ 2 ಮಕ್ಕಳು ಇರ್ತಾರೆ. ಆ 2 ಮಕ್ಕಳನ್ನು ಸೇರ್ಕೊಂಡು ಮಾರ್ಕ್ ಆಂಟನಿ ಯುದ್ಧ ರೆಡಿ ಮಾಡ್ತಾನೆ. ಆ ಯುದ್ಧದಲ್ಲಿ ಬ್ರೂಟಸ್ ಮತ್ತೆ ಕ್ಯಾಶಸ್ ನ ಎದುರುಗಡೆ ಸೇರಿಸ್ಕೊಂಡು ದೊಡ್ಡ ಯುದ್ಧ ಆಗ್ತದೆ. ಆ ಯುದ್ಧದಲ್ಲಿ ಏನು ಕ್ಯಾಶಸ್ ಸತ್ತೋಗ್ತಾನೆ, ಅವನೇ ಮಾಡಿದ ಮಿಸ್ಟೇಕ್ ಇಂದ ಅವನು ಸತ್ತೋಗ್ತಾನೆ. ಮತ್ತೆ ಬ್ರೂಟಸ್ ಇದು ಆರ್ಮಿ ಏನಿದೆ ಸೈನ್ಯ ಕೂಡ ಸೋಲ್ತದೆ. ಹಾಗೆಲ್ಲ ಸೋತ ನಂತರ ಕ್ಯಾಶಸ್ ಹೆಂಗಿದ್ರು ಸತ್ತೋಗ್ತಾನೆ ಯುದ್ಧದಲ್ಲಿ, ಬ್ರೂಟಸ್ ಸೈನ್ಯ ಸೋಲ್ತದೆ. ಆದ್ರೆ ಬ್ರೂಟಸ್ ಅವರಿಗೆ ಸಿಗದೆ ತನ್ನನ್ನ ತಾನೇ ಸಾಯಿಸ್ಕೊಳ್ತಾನೆ. ಅಂದ್ರೆ ಅವನಿಗೆ ತನ್ನ ಮುಖ ಎತ್ತಿ ತೋರಿಸ್ಲಿಕ್ಕೆ ಆಗ್ಲಿಲ್ಲ, ಇಂಥ ಒಳ್ಳೆ ರಾಜನನ್ನ ನಾನು ಕೊಂದಲ್ಲ, ಅಥವಾ ಸಾರಿ ಇಂಥ ಒಂದು ಲೀಡರ್ ಸೀಸನ್ ಕೊಂದೆ ಅನ್ನುವಂತ ಒಂದು ಕೆಟ್ಟ ಅಂದ್ರೆ ಅವನಿಗೆ ಗಿಲ್ಟ್ ಕೂಡ ಕಾಡ್ತದೆ. ಮತ್ತೆ ಅದೆಲ್ಲ ಗಿಲ್ಟ್ ಮತ್ತೆ ಅವನಿಗೆ ಶರಣಾಗಲು ಮನಸ್ಸಾಗದೆ ಅವನೇ ಸಾಯಿಸ್ಕೊಳ್ತಾನೆ, ಯಾರು ಬ್ರೂಟಸ್. ಕೊನೆಯಲ್ಲಿ ಆಕ್ಟಿವಿಯಸ್ ಹೇಳ್ತಾನೆ, ಬ್ರೂಟಸ್ ಸೀಸರನ್ನ ಕೊಂದ್ರೂ ಕೂಡ ಅವನೊಬ್ಬ ಒಳ್ಳೆಯ ವ್ಯಕ್ತಿ ಆಗಿದ್ದಾನೆ. ಯಾಕಂದ್ರೆ ಅವನು ಬ್ರೂಟಸ್ ಇಷ್ಟು ಮಾಡಿದ್ದು ಕೂಡ ಹಾನರಬಲ್ ಈ ವ್ಯಕ್ತಿ ಆಗಿದ್ದಾನೆ. ಅವನು ತುಂಬಾ ಪ್ಯಾಟ್ರಿಯಾಟಿಕ್, ದೇಶಭಕ್ತ, ಅತಿಯಾದ ದೇಶಭಕ್ತಿಯಿಂದ ರೋಮ್ ಜನರಿಗೆ ಏನು ಒಳ್ಳೇದ್ ಮಾಡ್ತೇನೆ ಎನ್ನುವಂತ ಒಂದು ವಿಷಯದಿಂದನೇ ಅವನು ಕ್ಯಾಶಿಯಸ್ ಅನ್ನ ಸೇರಿ ಇಂತಹ ಕೆಲಸ ಮಾಡಿದ್ದಾನೆ ಹೊರತು ಅವನ ಉದ್ದೇಶ ಕೆಟ್ಟದ್ದಾಗಿರ್ಲಿಲ್ಲ ಎನ್ನುವುದನ್ನ ಕೂಡ ಆಕ್ಟಿವಿಯಸ್ ಇಲ್ಲಿ ಹೇಳ್ತಾನೆ. ಇದೆಲ್ಲ ಆದ ನಂತರ ನಮ್ಗೆ ಈ ಕಥೆಯಲ್ಲಿ ಏನ್ ಅರ್ಥ ಆಗುತ್ತೆ ಅಂದ್ರೆ, ಒಂದು ಈ ಅತಿಯಾದ ಆಂಬಿಷನ್ ಪವರ್ ಎಲ್ಲ ಏನಿದೆ ತುಂಬಾ ಸಂಘರ್ಷಗಳನ್ನೆಲ್ಲ ರೆಡಿ ಮಾಡ್ತದೆ. ಅಂದ್ರೆ ಅತಿಯಾಗಿ ಆಸೆ ಪಡುದು ಅಥವಾ ಮಹತ್ವಾಕಾಂಕ್ಷೆ ಇರುವುದು, ನಾನೇ ರಾಜನಾಗ್ಬೇಕು ಅಂದ್ಕೊಂಡಲ್ಲ, ನಾನೇ ಲೀಡರ್ ಆಗ್ಬೇಕು ಅನ್ನುವಂತ ಈ ಆಸೆ ಆಕಾಂಕ್ಷೆಗಳ ಅತಿಯಾದಾಗ ಇಂತಹ ಒಂದು ಸಂಘರ್ಷಗಳೆಲ್ಲ ನಡೀತವೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಮತ್ತೆ ಬ್ರೂಟಸ್ ಕೂಡ ಏನ್ ಮಾಡ್ತಾನೆ, ಅವನಿಗೆ ಏನು ಈ ರೋಮ್ ಜನರನ್ನು ಉಳಿಸ್ಬೇಕು ಅನ್ನುವಂತ ಒಂದೇ ಉದ್ದೇಶ ಇತ್ತೆ ಹೊರತು ಸೀಸನ್ ಕೊಲ್ಬೇಕು ಅನ್ನುವಂತ ಉದ್ದೇಶ ಕೂಡ ಬ್ರೂಟಸ್ ಇರುವುದಿಲ್ಲ. ಆದ್ರೆ ಅವನೊಂದು ತಗೊಂಡ ಡಿಸಿಷನ್ ಕ್ಯಾಶಿಯಸ್ ಅನ್ನ ಸೇರ್ಕೊಂಡಲ್ವಾ, ಆ ಡಿಸಿಷನ್ ಇಂದ ಇಲ್ಲಿ ಸೀಸರ್ ಸಾಯುವ ಹಾಗೆ ಆಗ್ತದೆ. ಮತ್ತೆ ಇಷ್ಟು ದೊಡ್ಡ ಗಲಾಟೆಯಾಗಿ ಸೀಸರು ಸಾಯ್ತಾರೆ, ರಾಜ್ಯಗಳನ್ನೆಲ್ಲ ಇಲ್ಲದೆ ಅವನು ಕೂಡ ತನ್ನ ಸ್ವಂತ ಸಾವಿಗೆ ಕೂಡ ಅವನೇ ಕಾರಣನಾಗ್ತಾನೆ, ತಾನೇ ಸಾಯ್ತಾನೆ ಅನ್ನೋದು ಬ್ರೂಟಸ್ ಇಲ್ಲಿ ಕೂಡ ನಾವು ನೋಡ್ಬೋದು. ಇದೆಲ್ಲವೂ ಆಗುದು ಒಂದು ಆಂಬಿಷನ್ ಅಥವಾ ಪವರ್ಗಳು, ಇದ್ರೆಲ್ಲ ಎಲ್ಲ ಆಗುವಂತಹ ಸಂಘರ್ಷಗಳು ಇದಾಗಿರುತ್ತೆ. ಇದಿಷ್ಟು ಜೂಲಿಯಸ್ ಸೀಸರ್ನ ಒಂದು ಕಥೆಯ ಕನ್ನಡದ ಅನುವಾದ ಆಗಿರ್ತದೆ. ಮತ್ತೆ ಇಂಗ್ಲಿಷ್ ನಲ್ಲಿ ಸಮ್ಮರಿ ಕೂಡ ಇದ್ರಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೇನೆ. ಈ ಕ್ಲಿಯರ್ ಸಮ್ಮರಿ ಕೂಡ ನಿಮ್ಗೆ ಬೇಕಿದೆ ದಯವಿಟ್ಟು ನನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ, ದಯವಿಟ್ಟು ಅದನ್ನ ಕೂಡ ನೀವು ನೋಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಆದ ಒಂದು ಚಾಪ್ಟರ್ ಇದಾಗಿರೋದ್ರಿಂದ ದಯವಿಟ್ಟು ಈ ಚಾಪ್ಟರ್ ಅನ್ನ ನೀವು ಮಿಸ್ ಮಾಡಬೇಡಿ. ಖಂಡಿತ ಇದು ಎಕ್ಸಾಮ್ಗೆ ಬಂದೇ ಬರುತ್ತೆ ಸ್ನೇಹಿತರೆ, ಡೋಂಟ್ ಮಿಸ್ ದಿಸ್ ವಿಡಿಯೋ. ಏನಾದ್ರೂ ಈ ವಿಡಿಯೋದ ಬಗ್ಗೆ ಅಭಿಪ್ರಾಯ ಇದ್ದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.